ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗ ಕುರಿತು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ನಾವು ನೋಡ್ತಾ ಬಂದಿವಿ. ಆ ಭಕ್ತಿಯೋಗದಲ್ಲಿ ಈಗಾಗಲೇ ನಾವು 12ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಮುಗಿಸಿ ಭಕ್ತಿಯೋಗದ ಸಂಪೂರ್ಣವಾದಂತಹ ಸ್ವರೂಪವನ್ನ, ಮಹಿಮೆಯನ್ನ, ಅದರ ಫಲವನ್ನ ಚೆನ್ನಾಗಿ ವಿವರವಾಗಿ ಅಭ್ಯಾಸ ಮಾಡಿ ಕೊನೆ ಹಂತಕ್ಕೆ ಬಂದೀವಿ. 13ನೇ ಅಧ್ಯಾಯಕ್ಕೆ ಬಂದೀವಿ. ಅರ್ಥಾತ್ ಜ್ಞಾನ ಯೋಗಕ್ಕೆ ಬಂದೀವಿ. ಅಂದ್ರೆ ಜ್ಞಾನ ಯೋಗದ ಪ್ರಾಪ್ತಿಗಾಗಿ ಬೇಕಾದಂತ ಯೋಗ್ಯತೆಯನ್ನ, ಅರ್ಥಾತ್ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡಿವಿ. ಈಗ ಒಮ್ಮೆಗಿಲ್ಲ ಈಗ ಹಂತ ಬಂದಿಲ್ಲ. ನಮ್ಮ ಮನಸ್ಸು ಹಣ್ಣಾಗಿದೆ. ಮೊದಲು ನಾವು ಎಲ್ಲಿಂದ ಬಂದೀವಿ? ಕರ್ಮಯೋಗದಿಂದ ಬಂದೀವಿ. ಅನೇಕ ಹಂತಗಳನ್ನ, ಅನೇಕ ಸ್ಟೆಪ್ಸ್, ಹಲವಾರು ಹಂತಗಳು. ವೈಷ್ಣವ ಮಂದಿರಕ್ಕೆ ಹೋಗ್ಬೇಕಾದ್ರೆ 21 ಹಂತಗಳದಾವ. 21 ಅಲ್ಲಿ ಮೆಟ್ಟಲುಗಳದಾವ. ಒಂದೊಂದು ಮೆಟ್ಲು, ಒಂದೊಂದು ಹಂತದಲ್ಲಿ ಎಷ್ಟೋ ಮೆಟ್ಲುಗಳದಾವ. ಅದನ್ನ ಒಂದು ದಿವಸ ಬೇಕು ಮೇಲೆ ಹೋಗ್ಬೇಕಾದ್ರೆ. ಹಾಗೆ ಇಲ್ಲಿ ನಾವು 5 ಹಂತಗಳನ್ನ, ಸಾಮಾನ್ಯವಾಗಿ ಕರ್ಮಯೋಗದಲ್ಲಿ 2 ಹಂತಗಳು, ಭಕ್ತಿ ಯೋಗದಲ್ಲಿ 2 ಹಂತಗಳು, ಜ್ಞಾನ ಯೋಗದ 1 ಹಂತ, ಒಟ್ಟು 5 ಹಂತಗಳಲ್ಲಿ 5 ಮೆಟ್ಟಲುಗಳ ಮೂಲಕವಾಗಿ ನಾವು ಪ್ರಯಾಣ ಮಾಡಬೇಕಾಗಿದೆ. ಮೋಕ್ಷ ಅನ್ನುವಂತ ನಮ್ಮ ಸ್ವರೂಪ. ಹಾಗಾದ್ರೆ ಯಾವ ಸಂಕ್ಷಿಪ್ತವಾಗಿ ನೋಡ್ತಾ ಬರೋಣ. ನಿನ್ನೆ ಗುರುಗಳೆಲ್ಲ ಹೇಳ್ಕೊಂತ ಬಂದಾರೆ. ಫಸ್ಟ್ ನಾವು ಏನ್ ಮಾಡೀವಿ? ಭಗವಂತ ಕಡೆ ಮುಖಾನ ಮಾಡಿಲ್ಲ ಮಂದ ಅಧಿಕಾರಿಗಳು. ಭಗವಂತ ಕಡೆ ಮುಖ ಮಾಡೋ ಸಲುವಾಗಿ ಅವ್ರು ಹೇಳಿದ್ರು, ಕರ್ಮಯೋಗಕ್ಕೆ ಬಾರಪ್ಪ. ಕರ್ಮಯೋಗದಲ್ಲಿ 2 ಭಾಗದವ, ಒಂದು ಸಕಾಮ, ಒಂದು ನಿಷ್ಕಾಮ. ಸಕಾಮದಲ್ಲಿ ಭಗವಂತನಿಗೆ ಮುಖ ಮಾಡ್ಯಾನಲ್ಲ, ಅದು ಭಗವಂತನಿಗೆ ಪ್ರಿಯರೇ. ಮುಖ ಮಾಡ್ಯಾನಲ್ಲ ಅವ. ಯಾಂಗ ಮುಖ ಮಾಡ್ಯಾನ? ಫಲಾರ್ಥವಾಗಿ ತನಗೆ ಬೇಕಾದಂತ ಇಷ್ಟ ಪದಗಳ ಯೋಗಕ್ಷೇಮ, ತನಗೆ ಪ್ರಾಪ್ತ ಯಾವ ಆಗಿಲ್ಲ ಆ ವಿಷಯಗಳನ್ನು ಪಡ್ಕೋಬೇಕು, ರಕ್ಷಣೆ ಮಾಡ್ಬೇಕು. ಯಾಕಂದ್ರೆ ಹಲವಾರು ಆಮಿಷಗಳಿಂದ ಕೂಡ್ಯಾನ. ಪ್ರಪ್ರಥಮವಾಗಿ ಅವನ ಆಶೆಗಳು ಒಂದಲ್ಲ, 2 ಅಲ್ಲ, ಸಾವಿರಾರು. ಅವು ಸಾವಿರಾರು ಆಶೆಗಳನ್ನು ಪೂರೈಸ್ಕೊಳಿಕ್ ಆಗೋದಿಲ್ಲ. ಆದ್ರಿಂದ ಅವ ಏನ್ ಮಾಡ್ತಾನೆ ಅಂದ್ರೆ ಭಗವಂತನನ್ನ ಮೊರೆ ಹೋಗ್ತಾನೆ. ಕೆಲವು ತನಗೆ ತೃಪ್ತಿ ಆಗದಂತ, ನೀಗದೆ ಇರುವಂತ ಆಮಿಷಗಳಿಗಾಗಿ ಏನೋ ಭಗವಂತ ನನಗ ಇಂಥ ವಿಷಯಗಳನ್ನು ಕೊಡು ಅಂತ ತಿಳ್ಕೊಂಡು ಭಗವಂತಗೆ ಮೊರೆ ಹೋಗ್ತಾನೆ, ಮುಖ ಮಾಡಿದಾನೆ. ಅದನ್ನ ಬೆಳೆಸ್ತಾ ಬೆಳೆಸ್ತಾ ಅವಾಗ ಒಂದ್ ಸ್ವಲ್ಪ ಮುಂದೆ ಉನ್ನತಿಯನ್ನ ಮಾಡ್ತಾನೆ ಭಗವಂತ. ನೋಡಪ್ಪ, ಇಷ್ಟೆಲ್ಲಾ ವಿಷಯಗಳನ್ನು ಪಡೆದ್ರೆ ನಿನ್ಗೆ ತೃಪ್ತಿ ಆಗಿದೆ, ಹಾಗೆ ಇನ್ನು ನಿರಾಶೆ ಇನ್ನೂ ಪಡಿಬೇಕನ್ನೋದು ಉಳಿದ. ನಾವು ಎಷ್ಟು ವಿಷಯಗಳನ್ನ ಭೋಗಿಸಿದ್ರು ಕೂಡ ಇನ್ನೂ ಭೋಗಿಸ್ಬೇಕನ್ನುವಂತ ಆಶಾ ಹಸರಾಗೆ ಉಳಿದದ. ಆಶಾನ ಜೀರ್ಣ, ಇಂದ್ರಿಯಗಳು, ಶರೀರ ಎಲ್ಲ ಭೋಗಾಯ್ತು. ಭೋಗಾನ ಭೋಗ್ತ, ಆಶಾನ ಭೋಗ್ತ. ಆಶಾ ಜೀರ್ಣ ಆಗ್ಲಿಲ್ಲ, ಆಶಾ ಇನ್ನು ಹರೇದನಾದ, ಇಂದ್ರಿಯಗಳೆಲ್ಲ ಶಿಥಿಲ ಅದು. ಹಾಗೆ ಅವನಿಗೆ ಒಂದು ಹಂತಕ್ಕೆ ಬಂದ ಮೇಲೆ 2ನೇ ಹಂತಕ್ಕೆ ಬರಬೇಕಾಗ್ತದ. ಆ ಕರ್ಮಯೋಗದಲ್ಲಿ ನಿಷ್ಕಾಮ ಕರ್ಮಯೋಗದಿಂದ ಮಾಡುವಂತಹದ್ದು. ಅರ್ಥಾತ್ ಈಗಾಗಲೇ ಭಗವಂತ ಕಡೆ ಮುಖ ಮಾಡಿದ್ರೆ ಕೂಡ ಒಂದು ಸ್ವಲ್ಪ ಮುಂದೆ ಹೆಜ್ಜೆ ಹೋಗಿ ಈಗ ಮಾಡ್ತಕ್ಕಂಥ ಕರ್ಮಗಳನ್ನ ಮೊದಲೇ ಏನ್ ಮಾಡ್ತಿದ್ದಿ? ಪಡಿತಿದ್ದಿ. ಭಗವಂತನಿಗೆ ಬೇಡ್ಕೊಂಡು ಭಗವಂತನಿಗೆ ಇಟ್ಟು ಅವನ್ನೆಲ್ಲ ಸೆಲ್ರಿ ಆಗ್ಲಿ ಏನೇ ಆಗ್ಲಿ ಭಗವಂತ ನೀ ಕೊಟ್ಟೆಪ್ಪ ಅಂತ ತಿಳ್ಕೊಂಡು ಸಂತೋಷ ಆಗಿ ಅವನ ಗಲ್ಯದೊಳಗೆ, ಅವನ ಇದ್ರೊಳಗೆ ಇಟ್ಟು, ಅಲ್ಲಿ ದೇವ ಮಂದಿರದೊಳಗೆ ನೀವು ಮನೆಯೊಳಗೆ ಮಾಡಿರ್ತಿರಲ್ಲ, ಅಲ್ಲಿ ಇಟ್ಟು ಆ ಫಲವನ್ನ ತಗೋತಿದ್ದ, ಅದನ್ನ ಸ್ವೀಕಾರ ಮಾಡ್ತಿದ್ದ. ಈಗ ಅದನ್ನ ಹಂತಕ್ಕೆ, ಮುಂದಿನ ಹಂತಕ್ಕೆ ಹೋಗಿ ಎಲ್ಲಾ ನೀನೇ, ಕೊಡಾವ ನೀನ, ತಗೊಳಾವ ನೀನ, ನಿಷ್ಕಾಮ. ಮುಂದಿನ ಹಂತಕ್ಕೆ ಬರಬೇಕಾದ್ರೂ ಪುಣ್ಯ ಬೇಕಲ್ಲ. ಆ ನಿಷ್ಕಾಮ ಕರ್ಮ ಯೋಗವನ್ನ ಮಾಡಿ ಅವ ಮತ್ ಮುಂದೆ ಬರ್ತಾನೆ. ನಿಷ್ಕಾಮ ಕರ್ಮದಲ್ಲಿ ಏನಾಗ್ತಿದೆ? ನಾವು ಯಾವುದೋ ಒಂದು ಫಲಾಪೇಕ್ಷೆ ಇಲ್ಲದೆ ಎಲ್ಲವನ್ನು ಸರ್ವ ಸಮರ್ಪಣ ಭಾವದಿಂದ, ಈಶ್ವರಾರ್ಪಣ ಬುದ್ಧಿಯಿಂದ ಎಲ್ಲವನ್ನು ಅರ್ಪಣೆ ಮಾಡಿಬಿಡೋದು, ಏನು ಇಟ್ಕೊಳಂಗಿಲ್ಲ. ಅಲ್ಲಿ ಅರ್ಪಣೆ ಮಾಡಿ ಹೊಳೆ ತಗೋತಿದ್ದೀವಲ್ಲ, ಈಗ ಎಲ್ಲವೂ ನಿಂದೆ. ತನುಮನ ಧನಗಳನ್ನೆಲ್ಲವೂ ನಿನಗೆ ಅರ್ಪಿಸಲು ಮಾಡಿದನಪ್ಪ ಪರಮಾತ್ಮ. ನೀ ಏನ್ ಕೊಡ್ತೀಯಲ್ಲ
ಅದು ಅಷ್ಟೇ ಸಾಕು, ಹೆಚ್ಚಿಂದ ಏನ್ ಬೇಕಾಗಿಲ್ಲ. ಆಶೆ ಆಮಿಷಗಳು ಹಿಂದಿದ್ದು ಆಶೆ ಆಮಿಷಗಳು ಅವು ಬೇಡಪ್ಪ ನನಗ, ಸಾಕು. ದೊರಕಲೇನಾದರೂ ಪರಿಣಿತದೆಳೆವಿದೆ ಚಂದಮಾಮ. ಹಾಸಿಗೆ ಇದ್ದಷ್ಟು ಶರೀರ ಚರಿತಾರ್ಥವಾಗಿ ಎಷ್ಟು ಬೇಕು ಅಷ್ಟ ಕೊಡು ಪರಮಾತ್ಮ ಅಂತ ತಿಳ್ಕೊಂಡು ಆಶೆ ಆಮಿಷಗಳನ್ನು ಕಡಿಮೆ ಮಾಡಿದಿಲ್ಲ. ಈ ಒಂದು 2ನೇ ಹಂತಕ್ಕೆ ಬಂದಾಗ ಕಡಿಮೆ ಮಾಡಿ ನಿಷ್ಕಾಮದಿಂದ ಎಲ್ಲವನ್ನು ಪರಮಾರ್ಥಕ್ಕೆ ಅರ್ಪಣೆ ಮಾಡುವಂತದ್ದು ಪ್ರಾರಂಭ ಆಯ್ತು. ಹೀಗಾಗಿ ಅವನ ಅಂತಃಕರಣೆ ಆಯ್ತು ಅಂತಂದ್ರೆ ಆಶೆಗಳು ಕಡಿಮೆ ಆಗ್ತಾ 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 ಶುದ್ಧಿ ಆಗ್ತಾ ಬಂತು. ಅಂತಃಕರಣ ಶುದ್ಧಿ ಪೂರ್ತಿ ಆಯ್ತು. ಅವನಲ್ಲಿ ಒಂದು ಭಾವನೆ ಬರ್ತದ, ಅಲ್ಲ ಇಷ್ಟೆಲ್ಲ ನಾನು ಮಾಡ್ತಾ ಇದ್ದೇನಲ್ಲ, ಪರಮಾತ್ಮ ಸ್ವರೂಪ ಏನಿದ್ದಿತ್ತು ಅಂತ ತಿಳ್ಕೊಂಡು ಅವನಲ್ಲಿ ಒಂದ್ ಸ್ವಲ್ಪ ಭಾವ ಶುದ್ಧಿ ಆಗ್ತದ, ಅಂತಃಕರಣ ಶುದ್ಧಿ ಆಗ್ತದ. ಏನು ಕೇಳಿಲ್ಲ, ಪರಮಾತ್ಮ ಅವ್ರೆ ಅಂತಃಕರಣ ಶುದ್ಧಿ ಕೊಡ್ತಾನೆ. ಅಂತಃಕರಣ ಶುದ್ಧಿ ಆತಂತಂದ್ರ ಅವನಿಗೆ ಅಲ್ಲಿ ಒಂದು ಅಧಿಕಾರ ಪ್ರಾಪ್ತ ಆಗ್ತದ, ಸಾಧನ ಚತುಷ್ಟಯವ ಬರ್ತದ. ಅರ್ಥಾತ್ ಅವ ಏನ್ ಮಾಡ್ತಾನ ಅಂದ್ರೆ ಈಗ ಭಕ್ತಿ ಯೋಗಕ್ಕೆ ಬರ್ತಾನೆ. ಇಲ್ಲಿ 2 ಹಂತದಿಂದ ಕರ್ಮಯೋಗದ 2 ಹಂತಗಳು, ಸಕಾಮ ನಿಷ್ಕಾಮ, ಅಲ್ಲಿ ತಂದು ಭಕ್ತಿ ಯೋಗಕ್ಕೆ ಬಂದು, ಭಕ್ತಿ ಯೋಗ ಸ್ವಲ್ಪ ಮುಂದೆ ಬಂದು ಮಾಡ್ತಕ್ಕಂಥ ಆರಾಧನೆಯನ್ನ ಇಷ್ಟ ದೇವಸ ಉಪಾಸನೆಗೆ ಬಂದ. ಇಷ್ಟ ದೇವತೆ ಉಪಾಸನೆ ಮಾಡ್ತಾ 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 ಇಷ್ಟ ದೇವತೆಯಲ್ಲಿ ಪ್ರತೀಕ ಮತ್ತು ಪ್ರತಿಮಾ. ಪ್ರತೀಕದಲ್ಲಿ ಏನದಲ್ಲ, ಅವ ಏನ್ ಮಾಡ್ತಾನೆ, ಪ್ರತಿಮಾ ಮತ್ತು ಪ್ರತಿಮಾ ಅಂದ್ರೆ ಕೆಲವೊಂದು ಮೂರ್ತಿಗಳನ್ನ ಆರಾಧನೆ ಮಾಡ. ವಿಷ್ಣು ರೂಪದಿಂದ, ಶಿವರೂಪದಿಂದ, ಪಾರ್ವತಿ, ಗಣೇಶ, ದೇವಿ, ಈಗ ಮಾಡ್ತಾ ಮಾಡ್ತಾ ಮನಸ್ಸು ಏನಾಗ್ತದೆ, ಉನ್ನತಿ ಹಾಕೋಂತ ಹೋಗ್ತದೆ. ಅವಾಗ ಮತ್ತಷ್ಟು ಅಂತಃಕರಣ ಶುದ್ಧಿ ಆಗ್ತದ, ಮನಸ್ಸಿನ ಚಂಚಲತೆ ಹೋಗ್ತದ. ಅಲ್ಲಿ ಹರಿದು ಹೋಗ್ತಕ್ಕಂಥ ಮನಸ್ಸು ಆ ಇಷ್ಟ ದೇವತೆಯಲ್ಲಿ ಏಕಾಗ್ರತೆ ಆಗ್ತಾ 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 ಮನಸ್ಸಿನಲ್ಲಿ ಇರ್ತಕ್ಕಂಥ ಚಂಚಲ ಭಾವನೆಗಳೆಲ್ಲವೂ ನಾಶಕ್ಕೊಂತ ಹೋಗ್ತವೆ. ಆ ಇಷ್ಟ ದೇವರ ಉಪಾಸನೆಯಿಂದ ಇಷ್ಟು ಲಾಭ ಆಗ್ತದಲ್ಲ, ಸಾಕ್ಷಾತ್ಕಾರ ಮಾಡಿಕೋತಾನೆ. ವಿಷ್ಣು ರೂಪದಿಂದ ಮಾಡಿದಾಗ ವಿಷ್ಣು ಪ್ರತ್ಯಕ್ಷ, ಶಿವನ ರೂಪದಿಂದ ಮಾಡಿದಾಗ ಶಿವನು ಪ್ರತ್ಯಕ್ಷ, ದೇವಿ ರೂಪದಿಂದ ಮಾಡಿದಾಗ ದೇವಿ ಪ್ರತ್ಯಕ್ಷ. ಅವು ಯಾವ ಆರಾಧನೆ ಇಟ್ಕೊಂಡಿರ್ತಾನಲ್ಲ, 106 ದೇವತೆಗಳದಾವ, ಅವಾಗ ಇಷ್ಟವಾದಂತಹ ದೇವತೆ ಅವನಿಗೆ ಸಾಕ್ಷಾತ್ತಾಗಿ ಇದ್ದು ಅವನಿಗೆ ಫಲವನ್ನು ಕೊಡ್ತದೆ. ಅವನಿಗೆ ಒಟ್ಟು ಆನಂದ ಆಗ್ತದ, ಸಗುಣ ಸಾಕ್ಷಾತ್ಕಾರ ಆಗ್ತದ. ಹೀಗೆ ಸಗುಣ ಸಾಕ್ಷಾತ್ಕಾರ ಏನ್ ಮಾಡ್ತಿದೆ ಅಂದ್ರೆ, ಅಲ್ಲ ಮತ್ತು ನಾನು ಸಗುಣ ಸಾಕ್ಷಾತ್ಕಾರ ಮಾಡಿಕೊಂಡೆ, ಇನ್ನೂ 2 ದೇವತೆಗಳದಾವಲ್ಲ, ಇನ್ನೂ ಅನೇಕ ದೇವತೆಗಳದಾವ, ಹಂಗಾರ ಇದು ಪರಿಚ್ಛಿನ್ನದ ದೇವತೆ. ಹಾಗಾದ್ರೆ ವಿಶ್ವರೂಪದ ಉಪಾಸನೆಗೆ ಬರ್ತಾನೆ ಅವ. ಅಲ್ಲಿಂದ ಸಾಕ್ಷಾತ್ ತಾ ಆರಾಧನೆ ಮಾಡತಕ್ಕಂತ ಯಾವುದೇ ದೇವತೆ ಇರಲಿ, ಅದರಲ್ಲಿ ಇಡೀ ವಿಶ್ವವನ್ನು ಕಾಣ್ತಾನೆ, ವಿಶ್ವರೂಪದ ಉಪಾಸನೆಯನ್ನ. ಅರ್ಥಾತ್ ಈಗ ಎಲ್ಲಿಗೆ ಬಂದ, ವಿಶ್ವರೂಪ ಈಶ್ವರ ರೂಪ, ಈಶ್ವರನ ಕಾಣುವಂತದ್ದು. ಈಶ್ವರ ಸರ್ವಭೂತಾನ ಉದ್ದೇಶ ಅರ್ಜುನ ತಿಷ್ಠತಿ. ಎಲ್ಲ ಭೂತಗಳಿರ್ತಕ್ಕಂಥ ಅಂತರ್ಯಾಮ ಅಂತ ಈಶ್ವರನ ಕಾಣುವಂತ ಬುದ್ಧಿ ಬಂತೀಗ. ಅರ್ಥಾತ್ ವಿರಾಟ್ ರೂಪ ಉಪಾಸನೆ. ವಿರಾಟ್ ರೂಪದಲ್ಲಿ ಏನ್ ಮಾಡ್ತಾನೆ, ಸಾಕ್ಷಾತ್ ಈಶ್ವರನೇ ನೋಡ್ತಾನೆ, ಸಗುಣ ರೂಪದ ಈಶ್ವರ. ವಿರಾಟ್ ರೂಪದಲ್ಲಿ ಇದು ಬೇರೆ ಏನಲ್ಲ, ಇದು ಈಶ್ವರ ರೂಪ ಉಪಾಸನೆ. ವಿರಾಟ್ ರೂಪ ಅಲ್ಲ, ಇದು ಸಗುಣ ರೂಪ ಈಶ್ವರೇ. ಅರ್ಥಾತ್ ನಿರಾಕಾರವಾದಂತ ಸಗುಣ ರೂಪವಾದಂತ ಈಶ್ವರ ಗುಣಗಳಿಂದ ಕೂಡಿಕೊಂಡಾನೆ. ಅದ್ರ ಮೇಲೆ ಏನದ ಅಂತ ನಿರ್ಗುಣ ರೂಪದ ಉಪಾಸನೆ ಅದ, ಇನ್ನು ಮುಂದೆ ಹೋಗ್ಬೇಕಾಗ್ಯದವ. ಅದು ಈಗ ಒಮ್ಮಿಗೆ ಹೋಗಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಪರಮಾತ್ಮ 5 ಹಂತಗಳನ್ನು ಹೇಳಿ ಎಲ್ಲಿಗೆ ತಂದೀಗ, 4ನೇ ಹಂತಕ್ಕೆ ತಂದಿದ್ದಾನೆ. ಸಗುಣ ರೂಪದ ಈಶ್ವರ. ಇದು ಪ್ರಕೃತಿ ಏನದಲ್ಲ, ಈಶ್ವರ ಈ ವಿಶ್ವ ಗುಣಗಳಿಂದ ಕೂಡಿದೆ. 3 ಗುಣಗಳ ಸಮ್ಮಿಶ್ರಣ, ಸತ್ವ ರಜ ತಮ, ಇವುಗಳಿಂದ ವ್ಯವಹಾರ ಆಗ್ತಕ್ಕಂತ ಈ ಪ್ರಕೃತಿ ರೂಪ ಏನಂತ ತಿಳ್ಕೊಳ್ಳೋದು, ಇದು ಈಶ್ವರನಿಂದ ನಡೀತಾ ಇದೆ. ಇದರಿಂದ ಇರತಕ್ಕಂತ ಅವ್ಯಕ್ತವಾದಂತ ಪರಮಾತ್ಮ ಇದ್ದಾನೆ. ಹಾಗೆ ಇದು ಈಶ್ವರ ರೂಪ ಉಪಾಸನೆಯಾಗಿ ನೋಡ್ತದೆ. ಈಶ್ವರ ಬೇರೆ ಅಲ್ಲ, ವಿಶ್ವ ಬೇರೆ ಅಲ್ಲ, ಈಶ್ವರನೇ ವಿಶ್ವರೂಪದಿಂದ ಅವ್ಯಕ್ತ ಆಗ್ಯಾನೆ. ಸಗುಣ ರೂಪವಾದಂತ ಯಾವ ಈಶ್ವರದನಲ್ಲ, ವಿಶ್ವರೂಪದಿಂದ ತೋರ್ಕೊಳ್ಯಾನ, ಅಭಿವ್ಯಕ್ತ ಆಗ್ಯಾನ. ಸಗುಣ ರೂಪವಾದಂತ ಈಶ್ವರನೇ ಇವ ವಿಶ್ವರೂಪ. ಈಶ್ವರೂಪ ಬೇರೆ ಅಲ್ಲ, ಸಗುಣ ರೂಪವಾದಂತ ಈಶ್ವರ ಬೇರೆ ಅಲ್ಲ, ಇಬ್ರು ಒಂದೇ. ಹಾಗೆ ವಿರಾಟ್ ರೂಪ ದರ್ಶನವನ್ನು ಮಾಡಿಸ್ತಾನೆ ಕೃಷ್ಣ ಪರಮಾತ್ಮ. ಎಲ್ಲೆಡೆ ಇಡೀ ವಿಶ್ವ ಅಂದ್ರೆ ಬೇರೆ ಅಲ್ಲ, ನೋಡು ವಿರಾಟ್ ರೂಪದ ಭಾವ ಎಲ್ಲೆಡೆ ಏನೆಲ್ಲ ತೋರಿಸ್ತಾನೆ. ನೋಡುವಂತ ತಾಕತ್ತಿಲ್ಲ ಯಾರಿಗೆ, ಅರ್ಜುನನಿಗೆ.
ಆ ಜ್ಞಾನದ ಕಣ್ಣನ್ನು ಕೊಟ್ಟು ನೋಡ್ತಕ್ಕಂಥ ದೃಷ್ಟಿಯನ್ನು ಕೊಟ್ಟು ತನ್ನ ರೂಪವನ್ನು ತೋರಿಸ್ತಾನೆ. ಇಡೀ ವಿಶ್ವ ಬೇರೆ ಅಲ್ಲ, ನಾ ಬೇರೆ ಅಲ್ಲ, ನೋಡು ಯಾವ ಭಾಗದಲ್ಲಿ ಆದ್ರೂ ಕೂಡ ನಾನಾ ಇದ್ದೀನಿ. ಹೀಗೆ ಅವನಲ್ಲಿ ದೃಷ್ಟಿ ಬದಲಾವಣೆ ಆಯ್ತು. ಇಡೀ ವಿಶ್ವವನ್ನ ಏನ್ ನೋಡಕತ್ತ? ಈಶ್ವರ ರೂಪದಿಂದ ನೋಡಕತ್ತ. ಈಗ 4ನೇ ಹಂತದಲ್ಲಿ ವಿರಾಟ್ ರೂಪದ ಉಪಾಸನೆ. ಅರ್ಥಾತ್ ಎಲ್ಲಿ ನೋಡಿದಲ್ಲೆಲ್ಲ ನೀನೇ ದೇವ, ಸಕಲ ವಿಸ್ತಾರದ ರೂಪ ನೀನೇ, ಎಲ್ಲವೂ ಎಲ್ಲ ನೀನೇ ಅನ್ನುವಂತ ವಿಶ್ವ ವಿಶಾಲವಾದ ಭಾವನೆ. ಯಾವ್ದು ಏಕರೂಪ ಇತ್ತಲ್ಲ, ಇಷ್ಟ ದೇವ ರೂಪದ ಉಪಾಸನೆ ಇತ್ತು, ಸಂಕುಚಿತ ಇತ್ತು. ಪರ್ಚಿನ ದೃಷ್ಟಿ ಏನಾಯ್ತು? ವಿಶಾಲವಾದಂತ ದೃಷ್ಟಿ ಆಯ್ತು. ಆಕಾಶವತ್ ಸರ್ವಭೂತೇಶು, ಹೆಂಗ ಆಕಾಶದಲ್ಲಿ ಎಲ್ಲಾ ಭೂತಗಳು ಒಳಗೊಂಡವ, ಆ ವಿಶ್ವರೂಪವಾದಂತ ಭಾವನೆಯಲ್ಲಿ ಅವನಿಗೆ ಏನಾಯ್ತು? ಈಗ ಬಹಳ ವಿಶಾಲ ಆಯ್ತು ದೃಷ್ಟಿ. ಇನ್ನು ನಾವು ಹೋಗ್ಬೇಕಾಗಿದೆ, ಯಾತ್ರೆ ಮುಗುದಿಲ್ಲ. ಈಗ ವಿಶ್ವರೂಪದ ಉಪಾಸನೆಯನ್ನ ನಾವು ಎಲ್ಲಿಗೆ ತರಬೇಕು? ನಿರ್ಗುಣ ರೂಪದ ಉಪಾಸನೆಗೆ ತರಬೇಕು. ನಿರ್ಗುಣ ರೂಪದ ಉಪಾಸನೆ ಬರ್ಬೇಕಾಗಿತ್ತಂದ್ರೆ ಎಲ್ಲಿ ಬರ್ಬೇಕ್ರಿ? ಇನ್ನು ಎಲ್ಲಿಗೆ ಬಂದ್ ನಿಂತದ? ಎಲ್ಲಿಗೆ ಬರ್ಬೇಕಂದ್ರ ನಾವೀಗ ಅರ್ಹತೆಯನ್ನು ಪಡೆದೀವಿ. ಈಗ ವಿಶ್ವರೂಪದ ಉಪಾಸನೆ ಮಾಡುವಾಗ ನಮಗ್ ಹಂತ ಏನ್ ಬಂತು? ನಾವು ಅಧಿಕಾರ ಪ್ರಾಪ್ತ ಆಗೈತಿ. ಈಗ ಯಾವುದು? ಶಮದ ಮಾದಿ ಸಾಧನ ಇವು ಬಂದ ಬಿಟ್ಟವ್ ನಮಗೀಗ. ಹಂಗಾರ ಪರಮಾತ್ಮ ಎಲ್ಲಿದ್ದಾನೆ? ಅವನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ನಿರ್ಗುಣ ನಿರಾಕಾರವಾದಂತ ಪರಬ್ರಹ್ಮ ನಿರಾಕಾರ ರೂಪದಾನ, ಇದು ಸಗುಣ ರೂಪದಿಂದ ಅದ ಅಂತ ತಿಳ್ಕೊಂಡು ಈ ಗುಣಗಳಿಂದ ಅತೀತವಾದಂತ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಈ ಒಂದು ಸ್ಥಿತಿಯನ್ನ ಯಾರು ಹೇಳ್ತಾರೋ ಅಂದ್ರ ಗುರುಗಳು ಹೇಳ್ತಾರ. ಅದಕ್ಕೆ ಗುರುಗಳ ಸನ್ನಿಧಿಗೆ ಬರ್ಬೇಕವ. ಇಲ್ಲಿ ಜ್ಞಾನ ಯೋಗಕ್ಕೆ ಬಂದ್ ನೋಡ್ರಿ. 5ನೇ ಹಂತ ಅಂದ್ರೆ ಯಾವುದು? ಜ್ಞಾನ ಯೋಗ. ಭಕ್ತಿ ಯೋಗದ 2 ಹಂತಗಳನ್ನ ದಾಟಿದ, ಕರ್ಮಯೋಗದ 2 ಹಂತಗಳನ್ನ ದಾಟಿದ. ಈ ಕೊನೆಯಾದಂತ ಮೆಟ್ಟಲ ಯಾವುದು? ಮೋಕ್ಷದ ಬಾಗಿಲು. ಮೋಕ್ಷದ ಬಾಗಿಲು ಯಾವುದು? ನಿರ್ಗುಣ ರೂಪದ ಉಪಾಸನೆ. ನಿರ್ಗುಣ ರೂಪದ ಉಪಾಸನೆಯಲ್ಲಿ ಈಗ ಸಾಕ್ಷಾತ್ ಗುರುಗಳ ಹತ್ತಿರ ವರ್ಗೋ ಸಾಕ್ಷಾತ್ ನರಾಕೃತಿ. ಯಾರು? ಆ ಗುರು ಪರಮಾತ್ಮನೇ, ಗುರುವೇ ಆ ಈಶ್ವರನೇ ಗುರು ರೂಪದಿಂದ ಬಂದು ನಮಗ ಬೋಧ ಮಾಡ್ತಾನೆ ಅಂತ ತಿಳ್ಕೊಂಡು ಅವ ಏನ್ ಮಾಡ್ತಾನ? ಇಲ್ಲಿ ಒಂದು ಮಂತ್ರದ ತತ್ವಿದ್ದಿ ಪ್ರಣಿಪಾತೇನ ಪರಿಷ್ಪ್ರಶ್ನೇನ ಸೇವೆಯ ಉಪಜೇಕ್ತಂತಿ ಜ್ಞಾನಂ ಜ್ಞಾನಿನ ತತ್ವದರ್ಶನ. ಆದ್ರಿಂದ ಇಲ್ಲಿ ಕೃಷ್ಣ ಪರಮಾತ್ಮ ಈ ಒಂದು ಸ್ಥಿತಿಯನ್ನ 4ನೇ ಚಾಪ್ಟರ್ದಲ್ಲಿ ಹೇಳಿದನವ. ಏನು? ಈ 4ನೇ ಅಧ್ಯಾಯದ 34 ಲೋಕದಲ್ಲಿ ಗುರು ಚರಣಾರಗಳೊಂದಿಗೆ ಹೋಗಿ ಸೇವಾದಿಗಳನ್ನ ಮಾಡಿ, ಆಪ್ತಂಗಾದಿ ಸವ್ಯಾದಗಳನ್ನ ಮಾಡಿ ಅಲ್ಲಿ ಜ್ಞಾನದ ಬಗ್ಗೆ ತಿಳ್ಕೊಳ್ಳುವಂತಹದ್ದು ಉತ್ಸುಕತೆ, ಮುಮುಕ್ಷತ್ವ ಬಂದಿದೆ. ನಾನು ಯಾರು? ಜೀವ ಅಂದ್ರೆ ಏನು? ಪರಮಾತ್ಮ ಅಂದ್ರೆ ಯಾರು? ಜೀವ ಜಗತ್ತುಗಳ ಸ್ವರೂಪ ಏನು ಅಂತ ಪ್ರಶ್ನೆ ಮಾಡ್ತಾನೆ ಶಿಷ್ಯ. ಹಾಗೆ ಇಲ್ಲಿ ಗುರು, ಇಲ್ಲಿ ಶಿಷ್ಯಗಳ ಒಂದು ಸಂಭಾಷಣೆ ಮೂಲಕ ನಾವು ಕಲಸವ. ಶಿಷ್ಯ ಶ್ರವಣಾಪೇಕ್ಷಿ, ಗುರು ಅವ ಎಲ್ಲವನ್ನ ಗುರುಗಳ ಸಂಶಯವನ್ನ ಅವನಿರ್ತಕ್ಕಂಥ ಜೀವನ ಬಗ್ಗೆ, ಈಶ್ವರನ ಬಗ್ಗೆ ಎಲ್ಲ ಸಂಶಯಗಳನ್ನ ವ್ಯವಸ್ಥಿತವಾಗಿ ಹೇಳ್ತಾನೆ. ಹೀಗೆ ಇದರ ಅರ್ಥ ಎಲ್ಲಿ ಏನು ಅಂದ್ರ ಭಕ್ತಿ ಯೋಗ ಅಂದ್ರೆ ಏನು ಅಂತ ನಿನ್ನೆ ಪ್ರಶ್ನೆ ಬಂದಿತ್ತು. ಭಕ್ತಿ ಯೋಗ ಅಂದ್ರೆ ಬೇರೆ ಅಲ್ಲ, ನಿರ್ಗುಣ ಯೋಗ ಅಂದ್ರೆ ಬೇರೆ ಅಲ್ಲ. ಆ ಭಕ್ತಿ ಯೋಗದ 5 ಹಂತಗಳಂದ್ರೆ ಬೇರೆ ಅಲ್ಲ. ಈ ಯಾವ ನನ್ನ ಜ್ಞಾನ ಯೋಗ ಅಂದ್ರೆ ಬೇರೆ ಅಲ್ಲ. ಜ್ಞಾನ ಯೋಗದಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಜ್ಞಾನದ ಸ್ವರೂಪ. ಭಕ್ತಿ ಯೋಗದ ಪರಾಕಾಷ್ಠೆ ಜ್ಞಾನದ ಸ್ವರೂಪ. ಈ 5 ಹಂತಗಳಂದ್ರೆ ಭಕ್ತಿ ಯೋಗ. ಭಕ್ತಿ ಯೋಗ ಅಂದ್ರೆ ಜ್ಞಾನ ಯೋಗ. ಜ್ಞಾನ ಯೋಗ ಅಂದ್ರೆ ಅದೇ ನಾವು ಆತ್ಮ ಸ್ವರೂಪ ಅಥವಾ ಬ್ರಹ್ಮ ಸ್ವರೂಪ. ಬ್ರಹ್ಮ ಸ್ವರೂಪ ಬೇರೆ ಅಲ್ಲ, ನಾನು ಬಿಟ್ಟು ಬೇರೆ ಅಲ್ಲ, ಅದೇ ನಾನು. ನೋಡ್ರಿ ಇಲ್ಲಿಗೆ ಬಂತು, ತುದಿಗೆ ಬಂದೀವಿ ನಾವೀಗ. ನಾ ಅಂದ್ರೆ ಯಾರು? ಇವೆಲ್ಲವೂ ಏನು ಇಲ್ಲಿ ಇದ್ರಿಟ್ಟು ನೋಡಾಕತ್ತೀವಲ್ಲ, ಭಕ್ತಿ ಯೋಗದ ಸ್ವರೂಪ, ಧ್ಯಾನ ಯೋಗ, ಭಕ್ತಿ ಯೋಗ, ಕರ್ಮ ಯೋಗ, ಇವು 3ಗಳ ಮುಪ್ಪಿಳಿತ, 3ಗಳ ಸಮ್ಮಿಲನವೇ ನನ್ನ ಸ್ವರೂಪ. ನನ್ನ ಸ್ವರೂಪ ಈ 3 ಯೋಗಗಳಿಗಿಂತ ಬೇರೆ ಇಲ್ಲ. ಅವುಗಳ ತ್ರಿಪುಟಿ, ಅವು ಏನು 3ಗಳದಾವಲ್ಲ, ಮುಪ್ಪುರಿ. ಮುಪ್ಪುರಿಗಳ ಒಂದು ಸ್ವರೂಪವೇ ಜ್ಞಾನ ಯೋಗ. ಆ ಜ್ಞಾನ ಯೋಗದ ಕೊನೆ ಹಂತ, ಅರ್ಥಾತ್ ಸಾಕ್ಷಿ ರೂಪವಾದಂತ ಪರಮಾತ್ಮ. ಹಾಗೆ ನಾವು ಕೊನೆಯ ಮೆಟ್ಲಕ್ಕೆ ಬಂದಾಗ ಇಲ್ಲಿ ಏನು ಯಾವುದು ಇಲ್ಲೇ ಇಲ್ಲ. ನಾವು ಜ್ಞಾನ ಯೋಗದ ಸ್ವರೂಪವನ್ನ ಗುರುಗಳ ಮೂಲಕವಾಗಿ ನಾವು ಮಹಾವಾಕ್ಯಗಳನ್ನ ಇಲ್ಲಿ ಅಭ್ಯಾಸ ಶ್ರವಣ ಮಾಡ್ತಾ ಮಾಡ್ತಾ ಮಾಡ್ತಾ
ಎಲ್ಲಾ ಸಂಶಯಗಳನ್ನ ದೂರ ಮಾಡುವಂತಹದ್ದು. ಶ್ರವಣ ಅಂದ್ರೆ ಏನಿಲ್ಲಿ ಎಲ್ಲ ಇಲ್ಲಿ ನಾವು ಕೆಲವೊಂದು ಸಂಶಯ ಇರ್ತಾವ, ಯಾವ ನಮ್ಮ ಗ್ರಂಥಗಳ ಬಗ್ಗೆ ಇರ್ತಾವು, ಕೆಲವೊಂದು ಸಾಧನ ಆಗಲಿ, ಪ್ರಮೇಯ ಅಂದ್ರ ಗ್ರಂಥ, ಪ್ರಮೇಯ ಅಂದ್ರೆ ಗ್ರಂಥ, ಪ್ರಮಾಣ ಬಗ್ಗೆ ಅಂತಂದ್ರ ಇವೆಲ್ಲ ಅನೇಕ ಮತವಾದಿಗಳು ಏನೇನು ಹೇಳ್ತಾರೆ, ದ್ವೈತ ಬರ ವಿಶಿಷ್ಟ ಅದ್ವೈತ ಬರ, ಯಾವ್ದು ಕರಿ ಅಂತ ಸಂಶಯ ಬರ್ತೈತಲ್ಲ, ಶ್ರವಣ ಮಾಡೋದ್ರಿಂದ ಸಂಶಯ ಹೋಗ್ತದ. ಆಮೇಲೆ ಮನನ ಮಾಡೋದ್ರಿಂದ ಅಲ್ಲಿ ಪ್ರಮಾಣಗತ ಪ್ರಮೇಯಗತ ಸಂಶಯ ಅಂತ ಇರ್ತಾವ, ಆ ಪ್ರಮಾಣಗಳು ಹೋಗ್ತಾವ, ಈ ಪ್ರಮೇಯ ಅನ್ನೋದು ಉಳಿತದ. ಮನನದಿಂದ ಪ್ರಮೇಯಗತ ಸಂಶಯ ಹೋಗ್ತದ. ಅರ್ಥಾತ್ ಯಾಕೆ ಹೋಗ್ತದ ಅಂದ್ರ ಇಲ್ಲಿ ಭೇದ ಸಾಧಕ ಯುಕ್ತಿಗಳನ್ನ ಮಾಡಿ ನಾವು ಯಾವ್ದು ಸರಿ ಯಾವ್ದು ತಪ್ಪು ನಿರ್ಣಯಕ್ಕೆ ಬರ್ತೀವಿ. ಅಂದ್ರೆ ಇಲ್ಲಿ ತಾತ್ಪರ್ಯ ನಿರ್ಣಯ, ವೇದಾಂತ ವಾಕ್ಯದ ತಾತ್ಪರ್ಯ ನಿರ್ಣಯ ಸಡ್ಲಿಂಗ ಪೂರ್ವಕವಾಗಿ ಅಭ್ಯಾಸ ಮಾಡ್ತೇವಿ. ಸಡ್ಲಿಂಗ ಪೂರ್ವಕ ನಿಮಗೆಲ್ಲ ಗೊತ್ತದಾವ, ಅದರ ಬಗ್ಗೆ ಹೆಚ್ಚಿಗೆ ಹೇಳುವುದೇನಿಲ್ಲ. ಸಡ್ಲಿಂಗ ಪೂರ್ವಕವಾಗಿ ಅದನ್ನ ಹೇಳ್ಕೊಂತ ಬಂದಾರೆ ಗುರುಗಳು. ಯಾವುದು ಉಪಕ್ರಮ ಉಪಸಂಹಾರ, ಆಮೇಲೆ ಯಾವ್ರಿ ಉಪಕ್ರಮ ಉಪಸಂಹಾರ, ಫಲ ಅಪೂರ್ವತ ಹಾಗೂ ಉಪಪತ್ತಿ ಮತ್ತು ಅರ್ಥವಾದ ಅಂತ ಹೇಳಿ ಹಿಂಗೆಲ್ಲ ಬರ್ತಾವ. ಅವನ್ನೆಲ್ಲ ಹಂತವಾಗಿ ಹೇಳಿದ ಇರ್ಲಿ. ಅವುಗಳ ಮೂಲಕವಾಗಿ ಏನ್ ಮಾಡ್ಬೇಕೀಗ ನಾವು ಸರಿಯಾಗಿ ಅಭ್ಯಾಸ ಮಾಡಿ, ಈ ಬ್ರಹ್ಮ ಇದು ಪ್ರಮಾಣಗಳಿಗೆ ವಿಷಯ ಅಲ್ಲ. ಯಾಕೆ ವಿಷಯ ಅಲ್ಲ ಅಂದ್ರೆ ಅಲ್ಲಿ ಶಬ್ದಾದಿ ಸ್ಪರ್ಶ ರೂಪ ರಸಗಳಿಲ್ಲ, ಇಂದ್ರಿಯಗಳಿಗೆ ವಿಷಯ ಆಗುದಿಲ್ಲವ. ಆದ್ರಿಂದ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಅಲ್ಲ, ಹಾಗೂ ಅನುಮಾನ ಪ್ರಮಾಣಕ್ಕೆ ವಿಷಯ ಅಲ್ಲ. ಅಲ್ಲಿ ಯಾವ್ದು ಚಿಹ್ನೆ ಇಲ್ಲ, ಗುರುತಿಲ್ಲ. ಕಂಡು ಹಿಡಿಬೇಕಂದ್ರ ಏತು ನೋಡಿ ಸಾಧ್ಯವನ್ನು ಊಹಾ ಮಾಡ್ತೇವಿ. ಏತು ಅಂದ್ರೆ ಇಲ್ಲಿ ಹೊಗೆ ನೋಡಿ ಪರ್ವತದಾಗಿರುವಂತ ಬೆಂಕಿಯನ್ನು ಊಹಾ ಮಾಡ್ತೀವಿ. ಹಂಗ ನಾವು ಇಲ್ಲಿ ನೋಡ್ಬೇಕಂದ್ರ ಯಾವ್ದು ಚಿಹ್ನೆ ಇಲ್ಲ ನಮಗ. ನಿರ್ಗುಣ ನಿರಾಕಾರದಲ್ಲಿ ಚಿಹ್ನೆ ಇದ್ರೆ ನೋಡಾಕ್ ಬರ್ತಿತ್ತು. ಹಾಗ ಅನುಮಾನ ಪ್ರಮಾಣ ವಿಷಯಕ್ಕೆ ಬರುದಿಲ್ಲ. ಉಪಮಾ ಪ್ರಮಾಣವನ್ನು ಬರುದಿಲ್ಲ. ಬ್ರಹ್ಮನಂತೆ ಇನ್ನೊಬ್ಬ ಬ್ರಹ್ಮ ಇಲ್ಲ. ಯಾಕಿಲ್ಲ? ಒಂದೇ ಇರುವುದು, ಒಂದೇ ಏಕಂ ಏವ, ಎರಡನೇದಿಲ್ಲದ ಒಂದೇ ಒಂದಾದ ಬ್ರಹ್ಮದನ. ಉಪಮಾ ಕೊಡ್ಬೇಕಾದ್ರೆ ಎರಡು ಬೇಕು, ಎರಡು ಚೇತನ ಇಲ್ಲ. ನಮ್ಮ ವೇದಕ್ಕೆ ವಿರೋಧ ಬರ್ತದ, ಶ್ರುತಿಗೆ ವಿರೋಧ ಆಗುವಂತದ್ದು ಒಪ್ಪೋದಿಲ್ಲ ನಾವು. ಒಂದೇ ಒಂದದ, ಅದನ್ನ ಬಿಟ್ಟು ಇನ್ನೊಂದೆಲ್ಲ ಮಿಥ್ಯಾ ಅಂತ ತಿಳ್ಕೊಂಡೆ ನಾವು. ಎರಡು ಹೇಳಕ್ ಬರುದಿಲ್ಲ. ಆದ್ರಿಂದ ಉಪಮಾನ ಪ್ರಮಾಣದಿಂದ ಹೇಳಕ್ ಬರುದಿಲ್ಲ. ಅಲ್ಲಿ ಹೇಳಕ್ ಬರ್ತದೆ ವ್ಯವಹಾರದೊಳಗೆ ಕಾಡು ಆಕಳು ಊರು ಆಕಳು ಹೇಳ್ಯಾರ ಗುರುಗಳು. ಹಿಂಗದ ಅಂತ ಹೇಳ್ಬಹುದು, ಅದನ್ನ ನೋಡಿ ತಿಳ್ಕೊಬಹುದು ಉಪಮಾದಿಂದ. ಆದ್ರೆ ಇಲ್ಲಿ ಇನ್ನೊಂದು ಬೇಕಲ್ಲ. ಇನ್ನು ಯಾವುದು? ಶಬ್ದ ಪ್ರಮಾಣ ಅಂದ್ರೆ ಯಾವುದು? ವೇದ ವಾಕ್ಯಗಳು, ಶ್ರುತಿಯ ಪ್ರಮಾಣ ಕೇಳರ್ಗೆ. ನಮ್ಮ ಬುದ್ಧಿಗೆ ನಿಲುಕಲಾರದನ್ನ ವೇದಗಳು ತಿಳಿಸ್ತವೆ. ವಾಂಗ್ಮನಗಳಿಗೆ ಅಗೋಚಾರ ಆದಂತ ತತ್ವವನ್ನು ಒಂದು ಅಣಿವಿನಿಂದ ತಿಳಿಸ್ಬೇಕಾಗ್ತದೆ ಗುರುವಿನ ಹೊಣೆ ಬಹಳ ಅದ. ಇಲ್ಲಿ ಮಹಾವಾಕ್ಯಗಳ ಉಪದೇಶ ಹೇಳ್ಬೇಕಾಗಿತ್ತಂದ್ರೆ ಗುರು ಬಹಳ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರಬೇಕು. ಸಕಲ ವೇದಾಂತ ಸಕಲ ಶಾಸ್ತ್ರಗಳೆಲ್ಲ ಅಧ್ಯಯನ ಮಾಡಿರ್ಬೇಕು. ಪ್ರತಿಯೊಂದಕ್ಕೂ ಉತ್ತರ ಕೊಡುವಂತ ಸಾಮರ್ಥ್ಯ ಇರ್ಬೇಕು ಅವನಿಗೆ. ಅಂದ್ರೆ ಎಲ್ಲಾ ವೇದ ಉಪನಿಷತ್ತುಗಳನ್ನ ಸರಿಯಾಗಿ ಅಭ್ಯಾಸ ಮಾಡಿ ಅನುಭವಕ್ಕೆ ತಂದ್ಕೊಂಡಿರಬೇಕು. ಬ್ರಹ್ಮನಿಷ್ಠನೂ ಇರಬೇಕು. ಅವನು ಮಾತ್ರ ಅಂತ ಯೋಗ್ಯ ಗುರುವನ್ನು ಹುಡುಕೊಂಡು ಹೋಗಿದ್ದಂದ್ರೆ ಅವನ ಸಂಶಯ ಎಲ್ಲ ದೂರ ಆಗ್ತವೆ. ಹಾಗೆ ಇಲ್ಲಿ ಗುರು ಶಿಷ್ಯರ ಸಂವಾದ ರೂಪದಿಂದ ಇಲ್ಲಿ ಏನ್ ಮಾಡ್ತಾನ? ಶ್ರವಣವನ್ನ ಮಾಡ್ತಾನ. ಶ್ರವಣನ ಮಾಡಿ ಎಲ್ಲಾ ಸಂಶಯ ದೂರ ಮಾಡಿಕೊಂಡು ಮನನಾಕಾರ ವೃತ್ತಿಯಲ್ಲಿ ಬರ್ತಾನ. ಶ್ರವಣ ಊಟ ಮಾಡ್ರಿ. ನನಗೆ ಧೈರ್ಯ ಕೊಟ್ಟು ಹೋಗೋದಪ್ಪ, ಯಾರ ಕೈ ಬೀಳದು. ಮ್ಯೂಟ್ ಮಾಡ್ರಿ. ಈ ಕಡೆನು ಆ ಕಡೆನು ಎರಡು ಕಡೆ ಇಡಬೇಡ್ರಿ. ಎಲ್ಲಾ ಸಾರ್ ಹೇಳಕತ್ತೇನೆ ನಾನು. ಈ ಸಾರ್ ಅಷ್ಟು ಓದಿರು ಅಷ್ಟೇ, ಬಿಟ್ರು ಅಷ್ಟೇ. ಈಗ ನಾ ಹೇಳೋದು ಸರಿಯಾಗಿ ಕೇಳಿಬಿಟ್ರೆ ಸಾಕು. ಹಲೋ, ಮ್ಯೂಟ್ ಮಾಡ್ರಿ. ಆಯ್ತು. ಹೀಗೆ ಶ್ರವಣದಿಂದ ವೇದಾಂತ ವಾಕ್ಯಗಳ ತಾತ್ಪರ್ಯ ನಿರ್ಣಯವಾಗ್ತದ. ಸಡ್ಲಿಂಗ ಪೂರ್ವಕವಾಗಿ ಅಭ್ಯಾಸ ಮಾಡೋದ್ರಿಂದ
ನಮಗೆ ನಿಶ್ಚಯ ಜ್ಞಾನ ಆಗ್ತದ. ಇನ್ನು ಬಹಳ ಉತ್ತಮ ಅಧಿಕಾರಿ ಇದ್ದ, ಎಲ್ಲ ಮಾಡ್ಕೊಂಡು ಬಂದಿದ್ದ, ಶ್ರವಣ ಮಾತ್ರದಿಂದಲೇ ಅವಾಗ ಜ್ಞಾನ ಆಗಿಬಿಡ್ತದ, ಅವ್ ದಾಟಿ ಹೋಗ್ಬಿಡ್ತಾನ. ಇನ್ನು ಯಾರಿಗೆ ಜ್ಞಾನ ಆಗ್ಲಿಲ್ಲವೋ ಅವರಿಗೆ ಮನನ ಅವಶ್ಯ ಅದ. ಸ್ವಲ್ಪ ಕಿಂಚಿತ್ ಮಲ ವಿಕ್ಷೇಪ ಉಳಿದಿದ್ದು ಅಂತಂದ್ರ ಅವಾಗ ಅವಶ್ಯದ ಯಾವುದು? ಮನನ. ಎಲ್ಲರಿಗೂ ಮನನ ಬೇಕಾಗಿಲ್ಲ, ನಿಧಿ ಧ್ಯಾಸನೂ ಬೇಕಾಗಿಲ್ಲ. ಸರಿಯಾಗಿ ಹಿಂದೆಲ್ಲ ಮಾಡಿಕೊಂಡ್ ಬಂದಿದ್ದ 5 ಯೋಗಗಳು ಹೇಳಿದಿವಲ್ಲ ನಾವು. ನಿರ್ಗುಣ ಯಾವುದು? ಕರ್ಮಯೋಗಗಳನ್ನ, ಕರ್ಮಯೋಗದಲ್ಲಿ ಸಕಾಮ, ನಿಷ್ಕಾಮ ಹಾಗೂ ಉಪಾಸನಾ ಯೋಗದಲ್ಲಿ ಯಾವುದು? ಇಷ್ಟ ದೇವತಾ ಉಪಾಸನೆ ಮತ್ತು ವಿರಾಟ್ ರೂಪ ಉಪಾಸನೆಯನ್ನು ಮಾಡಿಕೊಂಡು ಬಂದು ಸಾಕ್ಷಾತ್ಕಾರ ಮಾಡ್ಕೊಂಡ್ ಬಂದಿದ್ದಂದ್ರ ಅವ ಬರೀ ಶ್ರವಣ ಸಾಕು. ಶ್ರವಣ ಮಾತ್ರದಿಂದ ಜ್ಞಾನ ಆಗಿಬಿಡ್ತದ. ಅವ ಉತ್ತಮ ಅಧಿಕಾರಿ, ಅವ ಕೃತೋಪಾಸ್ತಿ. ಇನ್ನು ಕೆಲವರು ಅಕೃತೋಪಾಸ್ತಿ ಇರ್ತಾರ, ಯಾರು ಎಲ್ಲರೂ ಹಂಗ ಬಂದಿರೋದಿಲ್ಲ, ಬಂದು ಜಾಯ್ನ್ ಆಗಿದ್ದೀವಿ ನಾವು. ನಮಗ ಶ್ರವಣ ಬೇಕು, ವಿಚಾರ ಪೂರ್ವಕವಾದಂತ ಶ್ರವಣ ಬೇಕು, ಕೇವಲ ಕೇಳೋದಲ್ಲ. ವಿಚಾರ ಪೂರ್ವಕವಾದ ಶ್ರವಣ ಮನನ ನಿಧಿದಾಸನ ಬೇಕು. ಆದ್ದರಿಂದ ಶ್ರವಣವನ್ನ ಸರಿಯಾಗಿ ಮಾಡ್ತಾ 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 ವೃತ್ತಿ ಏನಾಗ್ತದ? ವೃತ್ತಿ ಬ್ರಹ್ಮಾಕಾರ ಆಗ್ತದ, ಆತ್ಮಾಕಾರ ಆಗ್ತದ, ನಿಲ್ತದ. ನಿಂತರೂ ಕೂಡ ನಿಧಿದಾಸನದಲ್ಲಿ ಇದು ಜ್ಞಾನಪೂರ್ವ ಉಪಾಸನೆ ತಿಳ್ಕೋಬೇಕಿಲ್ಲೇ. ಇದು ಉಪಾಸನೆಯ ಜ್ಞಾನಪೂರ್ವ ಉಪಾಸನೆ. ಇದು ಧ್ಯಾನ, ಧ್ಯಾನಾನಂತರದ ಉಪಾಸನೆ, ಧ್ಯಾನ ಯೋಗ. ಧ್ಯಾನ ಯೋಗ ಇದು ಯಾವುದು? ಇದು ಮುಂದೆ ನಿಧಿದಾಸನ ಪರ ಧ್ಯಾನ ಯೋಗ ಅಂತ ತಿಳ್ಕೋಬೇಕು. ಜ್ಞಾನ ಪೂರ್ವದಲ್ಲಿರುವಂತದ್ದು ಬೇರೆ, ಅಲ್ಲಿ ಕೇವಲ ಅಂತಃಕರಣ ಶುದ್ಧಿ ಆಗ್ತದ. ಇಲ್ಲಿ ಮಠ ಏನ್ ಮಾಡಿದ್ದೀವಿ? ಜ್ಞಾನ ಪೂರ್ವದಲ್ಲಿರ್ತಕ್ಕಂಥ ಉಪಾಸನೆ ಮಾಡಿಕೊಂತ ಬಂದಿದ್ದೀವಿ. ಅಂತಃಕರಣ ಅದ ಆಗಿತ್ತು. ಈಗ ಎಂತ ಧ್ಯಾನ ಇದು? ಶಬ್ದ ಪ್ರಮಾಣ ಹೇಳ್ತಿದ್ರಪ್ಪ, ಇನ್ನೊಂದ್ಸಲ ಹೇಳ್ರಪ್ಪ. ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಅಲ್ಲ, ನನ್ಗೆ ನೆನಪು ಮಾಡ್ರಿ. ಹಿಂಗ ಮುಂದ್ ಹೋಯ್ತು ಗಾಡಿ. ಹೌದು, ಶಬ್ದ ಪ್ರಮಾಣದಲ್ಲಿ ಶಬ್ದಕ್ಕೆ ನಿಲುಕಲಾರದನ್ನ ಶಬ್ದದ ಮೂಲಕ ಗುರು ಹೇಳ್ತಾನೆ, ಒಂದು ಅಣಿವಿನಿಂದ ಹೇಳ್ತಾನೆ ಅಂತ ಹೇಳಿದೆ ನಾನು. ಅಣು ಅಣು ಅಂದ್ರೆ ಇದು ಬುದ್ಧಿಗೆ ನಿಲುಕುವುದಿಲ್ಲ, ಆದ್ರೂ ಬುದ್ಧಿ ನಿಲುಕ್ತದೆ. ಯಾವುದು? ಹೇಗ್ ನಿಲುಕ್ತದ ಅಂದ್ರ ಇದು ದೃಶ್ಯ ಅಗ್ರಯ ಬುದ್ಧಿ, ಬಹಳ ಸೂಕ್ಷ್ಮವಾದ ಹರಿತವಾದಂತ ಬುದ್ಧಿ ನಿಲುಕ್ತದ. ಮತಿನಲ್ಲ ಕೈ ಜಿ ಮತಿನಲ್ಲ ಕೈ ಸೋಮೈ ಶುದ್ಧಪ್ಪ ಅಂದ್ರೆ ಶುದ್ಧವಾದ ಬುದ್ಧಿಯಲ್ಲಿ ಏನಾಗ್ತದ ಅಂದ್ರೆ ಸದ್ದು ಸಾತ್ವಿಕವಾದ ಒಂದು ಬುದ್ಧಿಯಲ್ಲಿ ಒಳಗ್ ತೋರ್ತದ. ಪರಮಾತ್ಮನ ಛಾಯೆ ಬೀಳ್ತದ ಅಲ್ಲಿ. ಒಂದು ಎರಡದಾವು, ಫಲವ್ಯಾಪ್ತಿ, ವೃತ್ತಿ ವ್ಯಾಪ್ತಿ ಅಂತದಾವು. ಫಲವ್ಯಾಪ್ತಿ ಅಂತಂದ್ರ ಹೊರಗಿನ ಜ್ಞಾನ ಮಾಡಿಕೊಳ್ಳೋದು. ಅಂತಃಕರಣ ವೃತ್ತಿ ಇಂದ್ರಿಯಗಳ ಮುಖಾಂತರ ಹೊರ ಹೋಗಿ ಆ ವಿಷಯಗಳ ಆಕಾರ ಆಗಿ ಅದರ ಜ್ಞಾನ ಮಾಡ್ಕೋತದ. ಸ್ಪರ್ಶ ರೂಪ ರಸ ಅನ್ನುವಂತ 5 ವಿಷಯಗಳ ಜ್ಞಾನ ಮಾಡ್ಕೋತದ, ಪ್ರತ್ಯಕ್ಷ ಜ್ಞಾನ ಮಾಡ್ಕೋತದ. ಫಲವ್ಯಾಪ್ತಿ. ಇಳಿಸ್ತಾ ಇದೀಯಾ? ಇನ್ನೂ 1-2 ನಿಮಿಷ ಬಿಡ್ಬೇಕಾಯ್ತು. ಅವ್ರು ಯಾರು ನೋಡ್ರಿ ಹೇಳ್ರಿ, ಅವ್ರಿಗೆ ಮ್ಯೂಟ್ ಮಾಡ ಮಾಡ್ಬೇಕು. ಅವ್ರಾರ ಮಾತಾಡ್ಲಿಲ್ಲ, ನಾವರಕ್ಕೆ ಯಾರು ನೋಡ್ರಿ? ದೇವೇಂದ್ರಪ್ಪ ಗುರುಗಳ KP ದೇವೇಂದ್ರಪ್ಪ ಅವ್ರ. ದೇವೇಂದ್ರಯ್ಯ. ಗುರುವೇ ಮ್ಯೂಟ್ ಮಾಡ್ಕೊಂತೀನಿ, ಗೊತ್ತಾಯ್ತು. ಹಿಂಗೆ ಡಿಸ್ಟರ್ಬ್ ಆಗ್ತೈತ್ರಿ. ನೀವು ಕೇಳುದಿಲ್ಲ, ಕೇಳೋರ್ನ ಕೇಳಿ ಕೊಡುದಿಲ್ಲ. ನೀವು ವಿಷಯ ಗಂಭೀರ ವಿಷಯದ ಬಡ್ಡಿಗಿಂದ ಹೇಳಾಕತ್ತೀವಿ ನಾವು. ಹೊಂದಿಡದ ನೀನು ಗುರುಗಳು ಹೇಳ್ಯಾರ, ಅದನ್ನ ನಾವು ರಿವಿಷನ್ ಮಾಡಾಕತ್ತೀವಿ. ಓದೋದ್ ಬಿಟ್ಟು ರಿವಿಷನ್ ಮಾಡಾಕತ್ತೀವಿ ಇವತ್ತು. ಇರ್ಲಿ, ನೀವು ಕೇಳಿದ್ರೆ ಬಹಳ ಚಲೋ ಆಗ್ತಿತ್ತು. ಈಗ ಬಹಳ ಮುಖ್ಯವಾದಂತ ಪ್ರಮಾಣಕ್ಕೆ ಬಂದೇವ್ ನಾವು. ಅವ್ರು ಕೇಳಿರು ಶಬ್ದ ಪ್ರಮಾಣ. ಈಗ ಹೇಳಿದೆವು ನಾವು, ಅದ್ರಾಗ ಫಲವ್ಯಾಪ್ತಿ ಹೇಳಿದೆವು ನಾವು. ಫಲವ್ಯಾಪ್ತಿ ಅಂತಂದ್ರ ಹೊರ ಇಂದ್ರಿಯಗಳ ಮೂಲ ಆಗ್ತಕ್ಕಂಥ, ತ್ರಿಪುಟಿಗಳ ಮೂಲ ಆಗ್ತಕ್ಕಂಥ ಜ್ಞಾನ. ಜ್ಞಾತೃ ಜ್ಞಾನ, ಜ್ಞೇಯ ಜ್ಞಾತೃ ಜ್ಞಾನ, ಧ್ಯೇಯ, ಪ್ರಮಾರ್ತೃ, ಪ್ರಮಾಣ, ಪ್ರಮೇಯ ಎಲ್ಲ ಒಂದೇ ಇವು. ಪ್ರಮಾಣದಿಂದ ಹೇಳುವಾಗ ಪ್ರಮಾರ್ಥ, ಪ್ರಮಾಣ, ಪ್ರಮೇಯ ಅಂತೀವಿ. ತಿಳುವಳಿಕೆ ಮೂಲಕ ಹೇಳುವಾಗ ಜ್ಞಾತೃ, ತಿಳಿಯುವವ, ತಿಳಿಯಲ್ಪಡುವಂತ ವಸ್ತು, ತಿಳಿವಿಕೆ. ಆಮೇಲೆ ಮಾಡುವ ಕೆಲಸ ಇದ್ದಾಗ ಕರ್ತೃ, ಕರ್ಮ, ಕ್ರಿಯೆ.
ಇರ್ಲಿ, ಇವು ತ್ರಿಪುಟಿಗಳ ವ್ಯವಹಾರ. ಇವು ಎಲ್ಲಿದಾವ? ಹೊರಗದಾವ. ಇವು ಅಂತಃಕರಣದಿಂದ ಹೊರಗೆ ಆಗ್ತಕ್ಕಂಥ ವ್ಯವಹಾರ, ಚಿದಾಭಾಸನಿಂದ ಆಗ್ತಕ್ಕಂಥ ವ್ಯವಹಾರ. ಯಾವಾಗ ಚಿದಾಭಾಸ ಅಂತಃಕರಣ ವಿಶಿಷ್ಟನಾಗಿ ಏನ್ ಮಾಡ್ತಾನ? ಹೊರಗೆ ತಾದಾತ್ಮ್ಯ ಭಾವನೆಯಿಂದ ಇಂದ್ರಿಯ ಮನಸಾದಿಗಳಲ್ಲಿ ದೇಹಾದಿಗಳಲ್ಲಿ ತಾದಾತ್ಮ್ಯತೆಯನ್ನು ಹೊಂದಿ ಹೊರಗೆ ವ್ಯವಹಾರಕ್ಕೆ ಬಿದ್ದಲ್ಲ, ಇದ ಅಜ್ಞಾನ. ತನ್ನ ಸ್ವರೂಪವನ್ನೇ ಯಾಗೋ ಮರೆತ ಅಂತಃಕರಣ ವಿಶಿಷ್ಟನಾಗಿ ಏನ್ ಮಾಡಿದ? ತಾನಲ್ಲದ ಈ ಯಾವ ದೇಹಾದಿಗಳಲ್ಲಿ ತಾನೆಂಬ ಬುದ್ಧಿಯನ್ನ ಮಾಡಿ ಏನ್ ಮಾಡಿದ? ಹೊರಗೆ ವ್ಯವಹಾರ ನಡೆಸಿದ, ಜನನ ಮರಣ ರೂಪ ಸಂಸಾರಕ್ಕೆ ಬಿದ್ದ. ಈಗ ಗುರುಗಳ ಮುಖಾಂತರ ಹೋಗಿದನವ. ಶಬ್ದ ಪ್ರಮಾಣ ಅಂದ್ರೆ ಇಲ್ಲಿ ನಾವು ಈಗ ಒಳಗೆ ಬರಬೇಕು. ಜ್ಞಾನದ ಯೋಗ್ಯತೆಯನ್ನ ಪ್ರಾಪ್ತ ಮಾಡಿಕೊಂಡನ ಶಿಷ್ಯ. ಈಗ ಅವ್ರು ಹೇಳಿದ್ರು ಫಲ ವ್ಯಾಪ್ತಿಯಿಂದ ಆಗುವುದಿಲ್ಲಪ್ಪ, ಜ್ಞಾನ ವೃತ್ತಿ ವ್ಯಾಪ್ತಿಯಿಂದ ಆಗ್ತದೆ. ವೃತ್ತಿಯನ್ನು ವ್ಯಾಪ್ತಿಯಿಂದ ಆದ್ರೂ ಕೂಡ ಅಲ್ಲಿ ಎರಡು ಅದಾವ, ಲಕ್ಷಣಾ ವೃತ್ತಿ ಮತ್ತು ಶಕ್ತಿ ವೃತ್ತಿ ಅಂತದಾವ. ಶಕ್ತಿ ವೃತ್ತಿ ಅಂದ್ರೆ ಬೇರೆ ಅಲ್ಲ. ಆ ಒಂದು ಶಕ್ತಿ ಅಂದ್ರೆ ಶಬ್ದಕ್ಕೂ ಅರ್ಥಕ್ಕಿರುವಂತ ಸಾಕ್ಷಾತ್ ಸಂಬಂಧ. ಇದು ಘಟ. ಘಟ ಅಂದ ತಕ್ಷಣ ಘಟದ ಆಕಾರ ಆಗ್ತದೆ ಮನಸ್ಸು. ಅಲ್ಲಿ ಅರ್ಥವನ್ನು ತಿಳಿಸ್ಕೊಡ್ತಕ್ಕಂತ ಒಂದು ಶಕ್ತಿ ಅದ. ರುಂಡಾಕಾರದ್ದು ಒಂದು ಕಂಠ ಹಿಂಗದ ಅಂತೇಳಿ ನಮಗ ಘಟ ಅಂದ್ಕೂಲಿ ಅರ್ಥ ಆಗಿಬಿಡ್ತದ. ಅಂದ್ರ ಘಟ ಅನ್ನುವಂತ ಶಬ್ದದಲ್ಲಿ ಅದರ ಅರ್ಥವನ್ನು ತಿಳಿಸ್ಕೊಡುವಂತ ಶಬ್ದದ ಅರ್ಥದ ಶಕ್ತಿ ವೃತ್ತಿ ಅಂತಾರೆ. ಇನ್ನು ಒಮ್ಮೆಲೆ ಅರ್ಥ ಆಗುದಿಲ್ಲ ಒಂದೊಂದು. ಗಂಗಾಯಾಮ್ ಘೋಷ, ಗಂಗೆಯಲ್ಲಿ ಗೊಲ್ಲರ ಹಳ್ಳಿ ಇದೆ, ಅರ್ಥ ಆಗ್ಲಿಲ್ಲ. ಗಂಗಾ ನದಿಯಲ್ಲಿ ಗೊಲ್ಲರ ಹಳ್ಳಿ ಇರಕ್ ಸಾಧ್ಯ ಇಲ್ಲ. ಇದು ಶಕ್ತಿ ವೃತ್ತಿಯಿಂದ ನೋಡಿದ್ರೆ ಆಗುದಿಲ್ಲ. ಗಂಗೆಯಲ್ಲಿ ಗೊಲ್ಲರ ಹಳ್ಳಿ ಅಂತ ಅರ್ಥ ಆಕತಿ, ಆದ್ರ ಇರಾಕ್ ಬರುದಿಲ್ಲ ಅದು. ಇಲ್ಲಿ ಏನ್ ಮಾಡ್ಬೇಕು? ಶಕ್ತಿ ವೃತ್ತಿ ನಡೆಯುವುದಿಲ್ಲ. ಶಕ್ತಿ ಸಂಬಂಧ ಲಕ್ಷಣ ಪರಂಪರಾ ಸಂಬಂಧ. ಶಕ್ತಿ ವೃತ್ತಿ ದ್ವಾರ ಪರಂಪರೆಯಿಂದ ಆ ಒಂದು ತೀರವನ್ನ, ಆ ಒಂದು ಗಂಗೆಯ ತೀರದಲ್ಲಿರ್ತಕ್ಕಂಥ ಹಳ್ಳಿ ಅಂತ ಅರ್ಥ ಮಾಡಬೇಕು. ಲಕ್ಷಣಾ ವೃತ್ತಿ ಇದನ್ನ ತಿಳಿಸ್ಬೇಕಾಗಿತ್ತು ಅಂದ್ರೆ ಇವು ಬೇಕಾಗ್ತದ, ಅನಿವಾರ್ಯ. ಇದು ಇವನು ಹೇಳುವಂತದ್ದು ಅನಿವಾರ್ಯದ ಗುರುಗಳಿಗೆ. ಈಗ ತಿಳಿದ್ರ ತಿಳಿತದ ವೃತ್ತಿ ವ್ಯಾಪ್ತಿ. ಅಲ್ಲಿ ಲಕ್ಷಣಾ ವೃತ್ತಿ, ಅಲ್ಲಿ ವೃತ್ತಿ ವ್ಯಾಪ್ತಿ ಇಲ್ಲಿ ಬರುದಿಲ್ಲ, ಲಕ್ಷಣಾ ವೃತ್ತಿ ಬರ್ತದ ಅಲ್ಲಿ. ಮತ್ತಿದ ಲಕ್ಷಣಾ ವೃತ್ತಿ ಶಕ್ತಿ ವೃತ್ತಿ ತಿಳಿಲಿಲ್ಲ ಅಂದ್ರ ನಮಗೆ ಇಲ್ಲಿ ಹೇಳಾಕ ಬರುದಿಲ್ಲ. ಇದನ್ನ ವಿಷಯ ಅಷ್ಟು ಕಠಿಣ ಅದ ಇದು. ಇರ್ಲಿ, ಪ್ರಶ್ನೆ ಮಾಡಿರಲ್ಲ. ಈಗ ಏನ್ ಮಾಡ್ಬೇಕು ನಾವು? ಇಲ್ಲಿ ನಾವು ಬ್ರಹ್ಮವನ್ನ ತಿಳ್ಕೊಂಡ ಮೇಲೆ ಅವರೆಲ್ಲ ಗುರುಗಳು ಹೇಳಿದರು, ನೋಡಪ್ಪ ನೀನು ಏನೂ ಅಲ್ಲ, ಬ್ರಹ್ಮ ಇದೆಯಾ. ನೀನು ಈ ಶರೀರ ಅಲ್ಲ, ಇಂದ್ರಿಯ ಅಲ್ಲ, ಮನ ಅಲ್ಲ, ಬುದ್ಧಿ ಅಲ್ಲ, ಇವ್ಯಾವ ಅಲ್ಲ. ಇವುಗಳಿಗೆ ವಿಲಕ್ಷಣವಾದಂತ ಸಾಕ್ಷಿರೂಪ ಪರಮಾತ್ಮದಿ ತತ್ವಂ ಅಸಿ ಹೇಳಿರು ಗುರುಗಳು. ಓದ್ ಮಾಡಿಬಿಟ್ರು. ಮತ್ತ ವಾಚಾರ್ಥದಿಂದ ನೋಡಿದ್ರೆ ವಾಚಾರ್ಥ ತಿಳಿಸ್ಕೊಡೋದು, ವಾಚ್ಯದಿಂದ ತಿಳಿಸ್ಕೊಡೋದು ವಾಚ್ಯಾರ್ಥ, ಅಥವಾ ಶಕ್ತಿ ವೃತ್ತಿಯಿಂದ ತಿಳಿಸ್ಕೊಡೋದು ವಾಚ್ಯಾರ್ಥ, ಮುಖ್ಯಾರ್ಥ ಏನಾದ್ರು ಅನ್. ಇನ್ನು ಲಕ್ಷಣಾ ವೃತ್ತಿ ಅಂದ್ರೆ ಲಕ್ಷ್ಯವನ್ನು, ಮುಖ್ಯವಾದಂತ ಲಕ್ಷ್ಯ ಭಾವವನ್ನು ತಿಳಿಸ್ಕೊಡುವಂತದ್ದು. ವಾಚಾರ್ಥವನ್ನ ಬಿಟ್ಟು ಲಕ್ಷಾರ್ಥವನ್ನ ತಿಳಿಸ್ಕೊಡುವುದು. ಇಲ್ಲಿ ವಾಚಾರ್ಥ ಆ ಜೀವ ಮತ್ತು ಪರಮರಲ್ಲಿ ಏಕತ್ವ ಲಭಿಸ್ತತೇನು? ಇವ ಕಿಂಚಿಜ್ಞದಾನ, ಅವ ಸರ್ವಜ್ಞದಾನ. ಒಂದ್ ಹುಲ್ಲು ಕಟ್ಟಿ ಅಳಗಡಸಾಕ್ ಬರೋದು ನೀವು ಜೀವನಿಗೆ. ನೀವು ಹೆಂಗ ಅಕ್ಕನ? ಜೀವ ಪರಮಾಗುವುದು ಅಸಾಧ್ಯದ. ಯಾಕೆ? ಅವನಲ್ಲಿ ಸರ್ವಜ್ಞತ್ವಾದಿ ಗುಣಗಳದಾವ, ಇವನಲ್ಲಿ ಕಿಂಚಿಜ್ಞತ್ವಾದಿ ಗುಣಗಳದಾವ. ಅಲ್ಪಜ್ಞದಾನ, ಇವ ಅಲ್ಪ ಶಕ್ತಿತ್ವದವ. ಅವ ನಿಯಾಮಕದಾನ, ಇಡೀ ಸೃಷ್ಟಿ ನಿಯಮನ ಮಾಡ್ತಾನ. ಅಂದಾಗ ಆಗುದಿಲ್ಲ, ಇಲ್ಲಿ ಒಂದಾಗುದಿಲ್ಲ. ಶಕ್ತಿ ವೃತ್ತಿಯಿಂದ ಅಥವಾ ಲಕ್ಷಣ ಇದು ವಾಚಾರ್ಥದಿಂದ ನೋಡಿದಾಗ ನಮಗ ಇಲ್ಲಿ ಏಕತ್ವ ಲಭಿಸುವುದಿಲ್ಲ. ಇನ್ನು ಲಕ್ಷಾರ್ಥದಿಂದ ನಾವು ನೋಡ್ಬೇಕಾಗ್ತದೆ. ಅದನ್ನ ತತ್ವಮಸಿ ಅಥವಾ ಜೀವೋ ಪರಬ್ರಹ್ಮ, ಜೀವ ಪರಬ್ರಹ್ಮಕ್ಕಿಂತ ಭಿನ್ನನಲ್ಲ ಅನ್ನುವಂಥದ್ದು ಲಕ್ಷಾರ್ಥದಿಂದ ಅದು ವಾಚಾರ್ಥದಿಂದ ಹೊಂದುವುದಿಲ್ಲ. ಲಕ್ಷಾರ್ಥದಿಂದ ಅದು ಸರಿ. ಹಾಗೆ ಇಲ್ಲಿ ಗುರುಗಳು ಏನ್ ಮಾಡ್ತಾರೆ? ಒಳಗಿನ ಕೂಟ್ ಹೇಳಿಕೊಡ್ತಾರೆ. ನೋಡಪ್ಪ, ಲಕ್ಷಾರ್ಥದಿಂದ ನಿನಗೆ ಹೇಳಾಕತ್ತೀನಿ ನಾನು. ಎರಡು ಉಪಾಧಿಗಳಿಂದ ಭಿನ್ನ ಭಿನ್ನ ಅದಾವ.
ಅಲ್ಲಿ ಈಶ್ವರ ಉಪಾಧಿ ಅದ, ಇಲ್ಲಿ ಜೀವನ ಉಪಾಧಿ ಅದ. ಇಲ್ಲಿ ಆಚಾರ ತೆಗಿಬೇಕಾಗ್ತತಿ. ಇಲ್ಲಿ ಜೀವನ ಇರ್ತಕ್ಕಂಥ ಜೀವತ್ವವನ್ನು ತೆಗಿಬೇಕು, ಇಲ್ಲಿ ಈಶ್ವರನಿರ್ತಕ್ಕಂಥ ಈಶ್ವರತ್ವವನ್ನು ತೆಗಿಬೇಕು. ಇಲ್ಲಿ ಈಶ್ವರನ ಸೃಷ್ಟಿ ಸ್ಥಿತಿ ಲಯಾದಿಗಳದಾವಲ್ಲ, ಅವೆಲ್ಲ ವಾಚಾರ್ಥದೊಳಗೆ ಬರ್ತಾವ. ಇಲ್ಲಿ 3 ಅವಸ್ಥೆಗಳು, 3 ಜೀವರು ಎಲ್ಲ ಬರ್ತಾವಲ್ಲ, ಇವನ್ನೆಲ್ಲ ತೆಗೆದು ನಾವು ಲಕ್ಷಾರ್ಥ ನೋಡಿದಾಗ ಇವೆಲ್ಲಗಳಿಗೂ ಸಾಕ್ಷಿಯಾದಂತ ಕೂಟಸ್ಥ ಪರಮಾತ್ಮದಾನ. ಅಲ್ಲಿ ಯಾರದಾನ? ಬ್ರಹ್ಮದಾನ. ಈಶ್ವರನಿಗೆ ಲಕ್ಷ್ಯ ಯಾರದಾರ? ಬ್ರಹ್ಮದಾನ. ಬ್ರಹ್ಮನು ಚೇತನದಾನ, ಕೂಟಸ್ಥನು ಚೇತನದಾನ. ಚೇತನ ಭಾಗದಿಂದ ನೋಡಿದಾಗ ಒಂದಾಕ್ಕರ. ಈಗ ಇಲ್ಲಿ ಲಕ್ಷಣಾ ವೃತ್ತಿಯಿಂದ ಪರಮಾತ್ಮ ಏನ್ ಹೇಳ್ತಾನಂದ್ರ, ನೀನು ಬ್ರಹ್ಮನಿ ಇದ್ದಿ, ವೃತ್ತಿ ಬ್ರಹ್ಮಾಕಾರ ಆಯ್ತು. ನಿಧಿಧ್ಯಾಸನದೊಳಗ ಅವ್ ಹೇಳ್ಬಿಟ್ಟ, ನೀ ಬ್ರಹ್ಮದಿ ಅಂತ ಏನಾಯ್ತು? ವೃತ್ತಿ ಬ್ರಹ್ಮಾಕಾರ ಆಯ್ತು. ಅದೇನ್ ಮಾಡಿತ್ತು? ಅಜ್ಞಾನವನ್ನು ನಿವಾರಣೆ ಮಾಡಿತ್ತು. ಸ್ವರೂಪದ ಮರೆವೆಯಿಂದ ಏನ್ ಅಜ್ಞಾನ ಇತ್ತಲ್ಲ, ಆ ಅಜ್ಞಾನವನ್ನ ದಾಟಿಸ್ತು. ನಾನು ಬ್ರಹ್ಮನಿದ್ದೇನೆ. ಅವಾಗ ಏನಾಯ್ತು? ಬ್ರಹ್ಮಾಕಾರ ಆಯ್ತು. ವೃತ್ತಿ ಅಜ್ಞಾನ ದೂರ ಆಯ್ತು. ದೂರ ಆಯ್ತು ಅಂತಂದ್ರೆ ಏನ? ವೃತ್ತಿ ವೃತ್ತಿ ವ್ಯಾಪ್ತಿಯಿಂದ ಆವರಣದಲ್ಲ, ಬ್ರಹ್ಮನ ಮೇಲೆ ನಾನು ತಿಳಿ ಹೊಡೆದಂಗ್ ಮಾಡಿತ್ತಲ್ಲ ಆವರಣ, ಅದು ದೂರ ಆಯ್ತು. ನಾ ಬ್ರಹ್ಮನೇ ಇದ್ದೇನೆ. ಸಾಕ್ಷಾತ್ ಬ್ರಹ್ಮನ್ ತಿಳಿಸ್ಕೊಡುದಿಲ್ಲ, ಅದು ಆವರಣ ದೂರ ಮಾಡ್ತದ. ಆ ಆಭಾಸ ಏನದನಲ್ಲ, ಆ ಅಹಂ ಬ್ರಹ್ಮಾಸ್ಮಿ ವೃತ್ತಿಲಿರ್ತಕ್ಕಂಥ ಆಭಾಸ, ಅವ್ ಬ್ರಹ್ಮನೇ ಆಗಿಬಿಡ್ತಾನ. ಸಮುದ್ರ ನೋಡಾಕವಾದಂತ ಉಪ್ಪು ಸಮುದ್ರ ಆಯ್ತು. ಕರಡಿಯನ್ನ ರೂಮ್ ಕಡೆ ತಿರುಗಿಸಿದಾಗ ಅಲ್ಲಿ ಪ್ರತಿಬಿಂಬ ಬೀಳ್ತದ. ಅದ ಕರಡಿಯನ್ನ ಸೂರ್ಯನ ಕಡೆ ತಿರುಗಿಸಿದ್ರ ಪ್ರತಿಬಿಂಬ ಎಲ್ಲಿ ಹೋಯ್ತು? ಸೂರ್ಯನ ಸ್ವರೂಪ ಆಯ್ತು. ಹಂಗ ಚಿದಾಭಾಷೆಯಲ್ಲಿ ಆದ, ಬ್ರಹ್ಮ ಸ್ವರೂಪವೇ ಆದ. ನೋಡ್ರಿ, ಈ ವೃತ್ತಿ ವ್ಯಾಪ್ತಿ. ಹಿಂಗ ಆ ಶಬ್ದದ ಏನು ಲಕ್ಷಣಾ ವೃತ್ತಿ, ಅದರ ವೃತ್ತಿ ವ್ಯಾಪ್ತಿಯಲ್ಲಿರುವಂತ ಲಕ್ಷಣಾ ವೃತ್ತಿಯಿಂದ ನಮಗ ಇದು ಜ್ಞಾನ ಆಗ್ತದ. ನಾ ಒಂದ್ ಸ್ವಲ್ಪ ಸಂಕ್ಷಿಪ್ತ ಹೇಳೀನಿ ಅದನ್ನ. ಇಲ್ಲಿ ಮುಂದೆ ಬರ್ತದ, ಅದೆಲ್ಲ ನಾವು ಡಿಟೇಲ್ ಆಗಿ ಗುರುಗಳು ಹೇಳ್ತಾರ ಮುಂದೆ. ಈಗ ಎಲ್ಲಿಗೆ ಬಂದೇವ ಅಂದ್ರೆ ಜ್ಞಾನ ಯೋಗಕ್ಕೆ ಬಂದೇವ್ ನಾವು. ಇನ್ನೊಂದು ಎಷ್ಟು 7 ನಿಮಿಷ ಅದ, ಇದನ್ನ ಓದ್ತಾ ಇದ್ದೀನಿ. ಅರ್ಜುನ, ನಾವು ನೆಸೆಸರ್ಲಿ ಗೋ ಟು ದಿ ಗುರುಗೆ ಬರಬೇಕು. ಓವರ್ ಯುವರ್ ಸೆಲ್ಫ್ ಅಂಡ್ ಆಸ್ಕ್ ಫಾರ್ ದಿಸ್ ಟೀಚಿಂಗ್ ಅಂಡ್ ಕಾನ್ಸ್ಟೆಂಟ್ಲಿ ಫಾಲೋ ದ ಶ್ರವಣಂ. ನೋಡ್ರಿ, ಈಗ ಇಲ್ಲಿ ಬರ್ತದ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ. ನಾವ್ ಈಗೇನ್ ಮಾಡ್ಬೇಕು? ಗುರುಗಳ ಹತ್ರ ಬರಬೇಕು, ಬಂದು ಶ್ರವಣ ಸಲುವಾಗಿ ಕೇಳ್ಕೋಬೇಕು. ಶ್ರವಣ ಅಂದ್ರೆ ಏನು? ಅದ್ವಿತೀಯ ಬ್ರಹ್ಮನ ಚಿಂತನವನ್ನ ಸಡ್ಲಿಂಗ ಪೂರ್ವಕವಾಗಿ ಅಭ್ಯಾಸ ಮಾಡೋದು. ಸಡ್ಲಿಂಗ ಎಲ್ಲ ಹೇಳಿದ್ದಾರೆ. ನಮ್ಮ ಮನುಷ್ಯಗೆ ವೇದ್ಯ ಆಗುವ ಹಾಗೆ ಅನುಭವಕ್ಕೆ ಬರುವಂತೆ ಗುರುಗಳು ಹೇಳಿದಂತ ವಾಕ್ಯಗಳನ್ನ ಸರಿಯಾಗಿ ಸಡ್ಲಿಂಗ ಪೂರ್ವಕವಾಗಿ ನಾವೆಲ್ಲ ತಿಳ್ಕೊಳ್ಳುವಂತದ್ದು ಶ್ರವಣ. ಇದರಿಂದ ಸಂಶಯ ಹೋಗ್ತದ, ಅಭೇದ ಲಕ್ಷಣ ಬರ್ತದ, ಉಪಾದಾನಪ ಪರಮಾತ್ಮ ಅನ್ನುವಂತ ಬುದ್ಧಿ ಬರ್ತದ ಶ್ರವಣದಿಂದ. 2 ಅನ್ನುವಂಥದ್ದು ಹೋಗ್ತದ. ಬಟ್ ವಾಟ್ ಅಬೌಟ್ ದೀಸ್ ಪೀಪಲ್ ಹೂ ನೆವರ್ ಹ್ಯಾಡ್ ಗುರು? ಅದೆಲ್ಲ ಹೇಳ್ಕೊಂತ ಬಂದಾರೆ. ಗುರು ಇಲ್ಲದವ್ರು ಏನ್ ಮಾಡ್ಬೇಕು? ಕೆಲವ್ರು ಅದಾರ. ಸೈನ್ಸ್ ತೊಳಗ ರಾಮಾನುಜ ಇದ್ದ. ಆ ರಾಮಾನುಜ ಏನ್ ಮಾಡ್ತಿದ್ದ? ಮ್ಯಾಥಮೆಟಿಕ್ಸ್ ಟೀಚರ್ ಇದ್ದವ, ಏನು ಕಲ್ತಿಲ್ಲ. ನೀವ್ ಕೇಳಿರ್ಬೇಕು, ಒಬ್ಬ ಸೈಂಟಿಸ್ಟ್ ರಾಮಾನುಜ ಅಂತ, ಗಣಿತ ಶಾಸ್ತ್ರಜ್ಞ. ಡಿಗ್ರಿ ಹೊರಗಳಿಗೆ ಎಲ್ಲ ಹೇಳ್ತಿದ್ದವ. ಗಣಿತವನ್ನ ಬಿಟ್ಟು ಬಿಡದ ಎಲ್ಲ ಚೆನ್ನಾಗಿ ಎಲ್ಲಾನು ಹೇಳ್ಬಿಡ್ತಿದ್ದವ. ಏನು ಸಂಶಯನೇ ಇಲ್ಲ. ಅವನಂತೆ MSc ಅವ್ರೆಲ್ಲ ಬರ್ತಿದ್ರು. ಅಂತ ಒಂದು ದೊಡ್ಡ ತತ್ವ ಗಣಿತ ಶಾಸ್ತ್ರಜ್ಞವ. ಅದು ಪೂರ್ವ ಜನ್ಮದ ಫಲ. ಅದು ಹಂಗ ಬಂದು ಅವನ್ ತಯಾರು ಮಾಡಿರ್ತದ. ಹಂಗ ಎಲ್ಲರೂ ಇಲ್ಲಿ ಬರೋದಿಲ್ಲದು. ಅವ್ ಕಲೀಲಿ ಹೆಂಗ್ ಮಾಡದಪ್ಪ? ಹೆಂಗ್ ಬಂತ ಅವಾಗ? ಕಲೀಲಿ ಗಣಿತ ಹೆಂಗ್ ಬಂತು? ಒಬ್ರು ಸಂಗೀತ ಒಳಗೆ ಎಕ್ಸ್ಪರ್ಟ್ ಇರ್ತಾರ. ಏಕದಮ್ ಎಲ್ಲ ಅವ್ರಿಗೆ ಏನ್ ಕಲಿಸೋದೇ ಬೇಡ, ಸ್ವಯಂ ದೈವಿದತ್ತ ಅವರೆಲ್ಲ ಹಿಂದೆ ಸಾಧನ ಮಾಡಿದರು. ಹಾಗೆ ಗುರುಗಳ ಬಗ್ಗೆ ಹೇಳುವಾಗ ನಾವೇನ್ ಮಾಡ್ಬೇಕು? ಶಿಷ್ಯ ಗುರು ಪರಂಪರೆಯನ್ನ ತಗೋಬೇಕು. ಎಲ್ಲರೂ ಗುರುಗಳು ಸಾಧನ ಮಾಡೇ ಬಂದಿರ್ತಾರೆ ವಿಶೇಷ. ಹಾಗೆ ಇಲ್ಲಿ ಅಥವಾ ರಮಣ ಮಹರ್ಷಿಗಳು, ಅವ್ರಿಗೆ ಯಾರು ಗುರು ಇದ್ದಿದ್ದಿಲ್ಲ. ಗುರು ಅಂದ ತಕ್ಷಣ ನಾವ್ ಏನ್ ಮಾಡ್ಬೇಕು? ಶ್ರೋತ್ರಿಯ ಬ್ರಹ್ಮಟ್ಟ ಸದ್ಗುರುಗಳನ್ನು ಹುಡ್ಕೊಂಡು ಅಲ್ಲಿ ನಾವು ಅಭ್ಯಾಸ ಮಾಡ್ಬೇಕು. ದೆನ್ ಕಮ್ಸ್ ಮನನಂ, ವಿಚ್ ಈಸ್ ದ ರಿಮೂವಲ್ ಆಫ್ ಆಲ್ ದ ಡೌಟ್ಸ್. ಮನನ ಏನ್ ಮಾಡ್ತದ್ರಿ?
ಎಲ್ಲಾ ಸಂಶಯ ಕಳೀತದ ಅಂಟಿಲ್ ಮೈ ಇಂಟೆಲೆಕ್ಟ್ ಈಸ್ ಕನೆಕ್ಟೆಡ್ ದಟ್ ನಿರ್ಗುಣ ಈಶ್ವರ್ ಈಸ್ ನಾಟ್ ಡಿಫರೆಂಟ್ ಫ್ರಮ್ ಮೀ. ಎಲ್ಲಿವರೆಗೆ ಸಂಶಯ ತೆಗಿತಿದ್ದೀರದ ಮನನ? ನಾನು ನಿರ್ಗುಣ ಈಶ್ವರನಿಕ್ಕಿಂತ ಬೇರೆ ಅಲ್ಲ, ನಾನು ಆತ್ಮತ್ವ ಬ್ರಹ್ಮನಿಕ್ಕಿಂತ ಭಿನ್ನನಲ್ಲ ಅನ್ನೋ ಮಾಟ ಎಲ್ಲ ಸಂಶಯ ತೆಗಿತೈತಿ. ಐ ಆಮ್ ನಾಟ್ ಡಿಫರೆಂಟ್ ಫ್ರಮ್ ಮೀ, ನನಗಿಂತ ನಿರ್ಗುಣವಾದಂತ ಈಶ್ವರ ಬ್ಯಾರೆ ಅಲ್ಲ. ಈಗ ನಾವು ಅಭ್ಯಾಸ ಮಾಡಿದ್ದೀವಲ್ರಿ ಹಿಂದ ನಿರ್ಗುಣ ಈಶ್ವರನ ಬಗ್ಗೆ, ಆ ಸಗುಣ ಈಶ್ವರನ ಬಗ್ಗೆ. ನಾವ್ ಎಲ್ಲಿಗೆ ಬಂದೀವಿ ಈಗ? ನಿರ್ಗುಣ ಈಶ್ವರಕ್ಕೆ ಬಂದೇವಿ. ನಿರ್ಗುಣ ಈಶ್ವರ ನನಗಿಂತ ಭಿನ್ನನಲ್ಲ. ದ ರಿಯಲ್ ಮೀ ತತ್ ಬ್ರಹ್ಮ ಅಹಮಸ್ಮಿ, ಅಹಂ ಬ್ರಹ್ಮಾಸ್ಮಿ. ಆ ಬ್ರಹ್ಮನಿಕ್ಕಿಂತ ನಾ ಭಿನ್ನಲ್ಲ. ಅವರ್ ಇಂಟೆಲೆಕ್ಟ್ ವಿಲ್ ನಾಟ್ ಈಸಿಲಿ ಅಕ್ಸೆಪ್ಟ್ ಇಟ್. ಒಮ್ಮಿಗೆ ನಾನು ಬ್ರಹ್ಮ ಬುದ್ಧಿ ಒಪ್ಪೋದಿಲ್ಲ. ಅಂಟಿಲ್ ವಿ ಅಕ್ಸೆಪ್ಟ್, ನಾವು ಎಲ್ಲಿವರೆಗೆ ನಮ್ಮ ಬುದ್ಧಿ ಒಪ್ಪೋದಿಲ್ಲ ಅಲ್ಲಿವರೆಗೆ ಅಹಂ ಬ್ರಹ್ಮಾಸ್ಮಿ ಧ್ಯಾನ ಮಾಡತಕ್ಕದ್ದು. ಗುರು ಉಪದೇಶದ ನಂತರ ನಿಧಿಧ್ಯಾಸನದಲ್ಲಿ ನಾನು ಬ್ರಹ್ಮನೇ ಇದ್ದೇನೆ, ಬ್ರಹ್ಮನೇ ಇದ್ದೇನೆ. ಆ ವೃತ್ತಿ ಸ್ಥಗಿತ ಆಗಿ ತಾನೇ ತಾನಾಗುವ ಮಠ ಅದು ನಡಿಬೇಕು. ಒಮ್ಮಿಗೆ ಅದು ಆಗುವುದಿಲ್ಲ. ಕೆಲವೊಂದು ಸಂಶಯಗಳು ವಾಸನೆಗಳ ಬಂದು ಎಡ್ರ ಆಗ್ತಾವೆ. ಅದಕ್ಕೆ ಅಲ್ಲಿ ಆ ವಾಸನೆಗಳನ್ನೆಲ್ಲ ತೆಗೆದು ಹಾಕಿ ಮತ್ತು ವೃತ್ತಿಯನ್ನ ಬ್ರಹ್ಮನಲ್ಲೇ ನಿಲ್ಲಿಸಬೇಕು, ಸದಾಕಾರ ಮಾಡಬೇಕು. ಅನಾತ್ಮಕಾರ ವೃತ್ತಿಗಳನ್ನೆಲ್ಲವೂ ತೆಗೆದು ಹಾಕ್ತಾ ಹಾಕ್ತಾ ಆತ್ಮಾಕಾರ ವೃತ್ತಿಯ ಪ್ರವರ್ಧನಂ ಅಂತಾರ. ಆತ್ಮಾಕಾರ ವೃತ್ತಿಯನ್ನು ಸ್ಥಿರವಾಗಿ ಇಟ್ಟುಕೊಂಡು ನಾವೇನ್ ಮಾಡ್ಬೇಕು? ಧ್ಯಾನದಲ್ಲಿ ನಿರತ ಆಗ್ಬೇಕು. ಆ ಧ್ಯಾನ ಅಲ್ಲ, ಈ ಧ್ಯಾನ, ನಿಧಿ ಧ್ಯಾಸನಪುರ ಧ್ಯಾನ. ಅಲ್ಲಿ ಏನಾಗ್ತದೆ? ವೃತ್ತಿ ಅಂದ್ರೆ ಹೋಗಿ ಒಮ್ಮೆ ನಿಂತು ಬಿಡ್ತದೆ. ಎಲ್ಲಾ ಸಂಶಯಗಳು, ಎಲ್ಲಾ ವಾಸನೆಗಳಲ್ಲಿ ಪೂರ್ಣವಾಗಿ ಮನೋನಾಶ ಆಯ್ತು, ತತ್ವಜ್ಞಾನ ಆಯ್ತು ಅಂತಂದ್ರೆ ಏನಾಗ್ತದೆ? ಈಗ ಜ್ಞಾನದ ಪೂರ್ಣ ಸ್ಥಿತಿ ಬರ್ತದ, ಸಮಾಧಿ ಸ್ಥಿತಿ ಬರ್ತದ. ವೃತ್ತಿ ನಿಂತು ಬಿಡ್ತದ. ಅವನು ನಾನು ಬ್ರಹ್ಮನೇ, ನನಗಿಂತ ಬ್ರಹ್ಮ ಬೇರೆ ಅಲ್ಲ, ಬ್ರಹ್ಮನೇ ನಾನು, ಅಹಂ ಬ್ರಹ್ಮಾಸ್ಮಿ. ನಮ್ಮ ಬುದ್ಧಿ ವೃತ್ತಿ ಸ್ಥಗಿತ ಆಗಿಬಿಡ್ತದ. ಅದಕ್ಕೆ ಅಲ್ಲಿವರೆಗೆ ಅವರ್ ಇಂಟೆಲೆಕ್ಟ್ ವಿಲ್ ನಾಟ್ ಈಸಿಲಿ ಅಕ್ಸೆಪ್ಟ್, ಒಮ್ಮಿಗೆ ಒಪ್ಪುದಿಲ್ಲ. ಆದರೆ ಅಂಟಿಲ್ ವಿ ಅಕ್ಸೆಪ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಇನ್ಚೋಕಲ್ ಆಬ್ಸ್ಟೆಕಲ್ ಫಾರ್ ಅಕ್ಸೆಪ್ಟಿಂಗ್ ದಿಸ್. ನಾನು ಬುದ್ಧಿ ಒಪ್ಪುವುದಲ್ಲ. ಯಾಕೆ? ಅದಕ್ಕೆ ಬೇಕಾದ ಅಲ್ಲಿ ಬಂದಂತ ಅಡಚಣೆ ಏನು? ಯಾವ ವಾಸನಾ ಕಾಡಾಗ್ತದ ಅದನ್ನ ತಿಳ್ಕೊಂಡು ಆ ವಾಸನೆಯನ್ನ ನಾಶ ಮಾಡೋದು, ಅನಾತ್ಮಕಾರ ವೃತ್ತಿನ ನಾಶ ಮಾಡೋದು. ಅಂಡ್ ವಾಟ್ ಎವರ್ ಬಿ ದ ಆಬ್ಸ್ಟೆಕಲ್ ಇನ್ ದ ಫಾರ್ಮ್ ಆಫ್ ಡೌಟ್, ಸಂಶಯ ರೂಪದಿಂದ ಬಂದಂತ ಪ್ರತಿಬಂಧಕದೆಲ್ಲ ಅದನ್ನ ವಿಚಾರ ಪೂರ್ವಕವಾಗಿ ನಾಶ ಮಾಡ್ಬೇಕಲ್ಲಿ ನಿಧಿ ಆಸನದಲ್ಲಿ. ವಿ ಹ್ಯಾವ್ ಟು ರಿಮೂವ್. ಇಟ್ ಈಸ್ ಅ ಲಾಂಗ್ ಪ್ರೊಸೆಸ್. ಅದು ಒಂದು ಜನ್ಮ ತಗೋಬಹುದು, 2 ಜನ್ಮ ತಗೋಬಹುದು ನಿಧಿ ಧ್ಯಾಸನ. ಇಲ್ಲಿ ವೃತ್ತಿಯ ಬದಲಾವಣೆ ಇಲ್ಲಿ 3 ಜನ್ಮಗಳಂತ ಹೇಳ್ಯಾರ ನಮ್ ಜ್ಞಾನ ಪ್ರತಿಪಾದನದೊಳಗ. ಶ್ರವಣ ಒಂದು ಜನ್ಮ, ಮನನ ಒಂದು ಜನ್ಮ, ನಿಧಿ ಧ್ಯಾಸನ ಒಂದು ಜನ್ಮ. ಅಂದ್ರೆ ಇಲ್ಲಿ ವೃತ್ತಿಯ ಬದಲಾವಣೆ. ಆ ವೃತ್ತಿ ಬದಲಾವಣೆ ಆಗ್ಬೇಕಾದ್ರೆ ಇದು ಲಾಂಗ್ ಟೈಮ್ ತಗೋತದ. ಅದಕ್ಕೆ ಜನ್ಮ ಅಂತ ಹೇಳ್ಯಾರ. ಇಷ್ಟ ಅಂತ ನನ್ನ ಮನೆ ಗುರುಗಳು ಹೇಳಿದ್ರು. ಇರ್ಲಿ. ಹೀಗೆ ನಮ್ಮ ಬುದ್ಧಿ ಎಲ್ಲಿವರೆಗೆ ನಾನು ಬ್ರಹ್ಮ ಅಂತ ಒಪ್ಪಿಕೊಳ್ಳೋದಲ್ಲೋ ಅಲ್ಲಿವರೆಗೆ ನಿಧಿ ಧ್ಯಾಸನದ ಪ್ರಕ್ರಿಯೆ ವರಿತಾನೆ ಇರಬೇಕು. ಇನ್ನೊಂದು 4 ಸಾಲದ ಓದ್ಬಿಡ್ತು. ನಿಧಿ ಧ್ಯಾಸನ ಅನ್ನುವಂಥದ್ದು ನಿಧಿ, ಅದು ನಮ್ಮ ನಿಧಿ, ಅದು ನಮ್ಮ ಸ್ವರೂಪ, ನಮ್ಮ ಲಕ್ಷ್ಯ. ಧ್ಯಾಸನಂ, ನಮ್ಮ ಧ್ಯಾಸ ಎಲ್ಲಿರ್ಬೇಕು? ನಿಧಿಯಲ್ಲಿ. ನಿಧಿ ಅಂದ್ರೆ ಯಾವುದು? ನಮ್ಮ ಸಂಪತ್ತು, ಆತ್ಮ, ಬ್ರಹ್ಮ ಸ್ವರೂಪ. ಅಂಡ್ ಒನ್ಸ್ ಎ ಪರ್ಸನ್ ಹ್ಯಾಸ್ ಗಾನ್ ಥ್ರೂ ಶ್ರವಣ ಮನನಂ, ಈಗ ಶ್ರವಣ ಮನನ ದಾಟಿದ ನಂತರ he has to go through the ನಿಧಿ ಧ್ಯಾಸನಂ, by which we mean the assimilation of this teaching, by which we mean repeatedly reminding my higher nature of myself. So the nature I now know is that the lower nature that I am. So and so born on such and such a time, qualification, so many years old, whatever you call, whatever your biodata given now, they all belong to the incidental ಅಹಂಕಾರ. ನೋಡ್ರಿ, ಈ ಒಂದು ನಿಧಿ ದಾಸನಕ್ಕೆ ಬಂದಾಗ ನಮ್ಗೆ ಏನ್ ಅನಿಸ್ತದ ಅಂದ್ರ, ಈ ಪೂರ್ವದಲ್ಲಿರ್ತಕ್ಕಂಥ ಪೂರ್ವ ಪೀಡಿತ ವಿಚಾರಗಳದ ನಾವು ಏನು ಈ ದೇಹ ಇಂದ್ರಿಯಗಳಿರ್ಲಿ ಅವೆಲ್ಲ ಹೋಗ್ಯಾವ, ಮನನ ಕಾಲಕ್ಕೆ ಹೋಗ್ಯಾವ.
ಆದ್ರ ಈ ಪೂರ್ವದಲ್ಲಿರ್ತಕ್ಕಂಥ ಬಯೋಡೇಟಾ ಇತ್ತಲ್ರಿ ನಾನು ಇಂಥ ಜಾತಿ ಇಂಥ ವರ್ಣ ಹೇಳಿ ನಾನು ಭಾವನೆಗಳಿದ್ದು ಜಾತಿ ಮತ ಪಂಥ ಕುಲ ವರ್ಣ ಗೋತ್ರ ಹಾಗೂ ಈ ದೇಹದಲ್ಲಿರ್ತಕ್ಕಂಥ ಅನೇಕ ಭಾವನೆಗಳು ಇವೆಲ್ಲ ಇದ್ದು ಅಲ್ಲ, ಇವು ಪೂರ್ವ ಪೀಡಿತ ಇವು ಯಾವ ಬರಬಾರದು. ಏನೋ ಬಂದ್ರು ಕೂಡ ನನ್ನ ಆತ್ಮ ಸ್ವರೂಪನೇ ಅಂತ ಬರ್ಬೇಕು. ಅವೆಲ್ಲ ಅಹಂಕಾರ ಧರ್ಮ, ಬುದ್ಧಿಯ ಧರ್ಮ ನನಗೇನು ಸಂಬಂಧ ಇಲ್ಲ. ಹಸಿವೆ ಆದ್ರೂ ಕೂಡ ಪ್ರಾಣಕ್ಕಾಗ್ಯದ, ಶರೀರ ಏನೋ ಒಂದು ಸಮಸ್ಯೆ ರೋಗಾದಿಗಳಿಗೆ ಪೀಡಿತ ಆದ್ರೂ ಶರೀರಕ್ಕೆ ಬಂದದ, ಇದು ನನಗಲ್ಲ. ಸಂಕಲ್ಪ ವಿಕಲ್ಪ ಆದ್ರೂ ಮನುಷ್ಯನು ಇವು ನನ್ನೂ ಅಲ್ಲ. ಅರಿವು ಮರಿವು ಬಂದೈತಲ್ಲ, ಇದು ಬುದ್ಧಿದು ನಂದಲ್ಲ. ನಾನ್ ನಗ್ತೈತಲ್ಲ, ಇದು ನಂದಲ್ಲ. ಇದು ಅಹಂಕಾರ ಧರ್ಮ. ಇದಕ್ಕೆ ಸಾಕ್ಷಿ ಆದಂತ ನಿಜವಾದ ನಾನು ಅಹಂಕಾರ ಯಾವುದು? ಕೂಟಸ್ಥ ರೂಪ ಪರಮಾತ್ಮ. ಹಿಂಗ ಬದಲಾವಣೆ, ದೃಷ್ಟಿಕೋನ ಬದಲಾವಣೆ ಆಗಬೇಕು ಬುದ್ಧಿಯಲ್ಲಿ. ಯಾವಾಗ ನಮ್ಮ ಸ್ವರೂಪದ ಜ್ಞಾನೋದಯ ಆದಾಗ ಬ್ರಹ್ಮಾಸ್ಮಿ ಜ್ಞಾನ ಆಯ್ತಂದ್ರೆ ಹಿಂಗ ಆಗ್ಬೇಕು. ಹೊರಗಿನ ಏನದಾವಲ್ಲ ಪೂರ್ವ ಪೀಡಿತಿದ್ದು ಎಲ್ಲ ಹೋಗಿ ನಾನು ಬ್ರಹ್ಮನೇ ಅನ್ನುವಂತ ದೃಷ್ಟಿಕೇನ ಬದಲಾದಾಗ ಎಲ್ಲ ಕಡೆ ಬ್ರಹ್ಮ ದೃಷ್ಟಿ ಬರ್ತದ. ದೃಷ್ಟಿ ಜ್ಞಾನಮಯಂ ಕೃತ್ವ ಬ್ರಹ್ಮಮಯಂ ಪಶ್ಯೇ ಜಗತ್. ಹಾಗೆ ಜಗತ್ತು ನೋಡುವಾಗ ಬ್ರಹ್ಮನನ್ನು ನೋಡಕತ್ತೇನೆ ನಾನು. ಈ ವಿಶ್ವ ಅಂದ್ರೆ ಬೇರೆ ಅಲ್ಲ, ವಿರಾಟ್ ರೂಪದಲ್ಲಿ ಮಾಡಿದೇವಲ್ಲ ಅದನ್ನೆಲ್ಲ ನಾವು. ಈಗ ನೋಡುವಂತ ವಿಶ್ವ ಯಾವುದು? ಬ್ರಹ್ಮನಿಕ್ಕಿಂತ ಭಿನ್ನನಲ್ಲ. ನಾ ಏನ್ ನೋಡಾಕತ್ತೀನಿ? ಬ್ರಹ್ಮ ನೋಡಾಕ್ತೀನಿ. ನಿಮ್ಮನ್ನ ನೋಡಿದ್ರು ಬ್ರಹ್ಮ, ಏನ್ ನೋಡಿದ್ರು ಬ್ರಹ್ಮ. ಹೊರಗೆ ನಾಮ ರೂಪ ಇರ್ಲಿ, ಆದ್ರೆ ಒಳಗೆ ಭಾವನೆಯಲ್ಲಿ ಫರಕ್ ಆಗ್ಬೇಕು. ಏನ್ ನೋಡಿದ್ರ ಮಾತಾಡಿದ್ರ ಆ ಒಂದು ಬ್ರಹ್ಮ ಸ್ವರೂಪದ ಎಚ್ಚರಿಕೆ ಅಂತಾರ ಅದಕ್ಕೆ. ಎಚ್ಚರಿಕೆ, ದೃಷ್ಟಿ. ಹೊರಗೆ ಬ್ರಹ್ಮ ಅಂತ ವ್ಯವಹಾರ ದ್ವೈತದಲ್ಲಿ ಇರ್ಲಿ, ಆದ್ರೆ ಒಳಗ ಅದ್ವೈತ ರೂಪ ಬದಲಾವಣೆ ದೃಷ್ಟಿ ಇರಲಿ ಅಂತ ನಾವು. ಐ ಹ್ಯಾವ್ ಟು ರಿಮೈಂಡ್ ಮೈ ಸೆಲ್ಫ್ ಆಫ್ ಮೈ ಮಾಮ್ ಆಫ್ ಮೈ ಹೈಯರ್ ಆತ್ಮ. ಆತ್ಮನ ಎಚ್ಚರಿಕೆನೇ ಇರಬೇಕು ಹೊರಗೆ ಬಂದಾಗ. ದಿಸ್ ಸೆಲ್ಫ್ ರಿಮೈಂಡರ್ ಇಸ್ ಕಾಲ್ಡ್ ನಿಧಿಧ್ಯಾಸನಂ. ನಮ್ಮ ಒಳಗಿನ ಎಚ್ಚರಿಕೆಯ ಉತ್ಪನ್ನ ಆಯ್ತು. ಆತ್ಮನ ವರ್ತ ಬ್ರಹ್ಮನ ವರ್ತನ ಬೇರೆ ಅಲ್ಲ ಅನ್ನುವಂತ ಒಮ್ಮೆ ಎಚ್ಚರಿಕೆ ಚಕ್ರ ಹೊಳಿತಂತಂದ್ರ ನಮ್ಮ ವೃತ್ತಿ ಅದನ್ನ ಬಿಟ್ಟು ಹೊರಗೆ ಬಂತು ಅಂತಂದ್ರ ಏನೆಲ್ಲ ನೋಡ್ತತಿಲ್ಲ ಬ್ರಹ್ಮನ ನೋಡ್ತತಿ. ಊಟ ಮಾಡುವಾಗ ಇದು ಬ್ರಹ್ಮ, ಏನ್ ನೋಡುವಾಗ ನೋಡಿದ್ದೆಲ್ಲ ಅದು ಬ್ರಹ್ಮ. ಹಂಗ ಹೊರಗೆ ಭಾವನೆಯಲ್ಲಿ ನಾವು ದ್ವೈತಪರ ವ್ಯವಹಾರದಾಗ ಇದ್ರು ಕೂಡ ಒಳಗ ಅಂತರ್ದೃಷ್ಟಿ ಮಾತ್ರ ಬ್ರಹ್ಮಮಯ ಇರಬೇಕು ಅನ್ನುವಂಥದ್ದು ಗುರುಗಳು ನಿಧಿಧ್ಯಾಸನದಲ್ಲಿ ನಮಗೆ ಅನುಭವಕ್ಕೆ ತಂದು ಕೊಡ್ತಾರ. ಆ ಅನುಭವವನ್ನ ನಾವು ಯೋಗ್ಯ ಗುರುವಿನ ಮುಖಾಂತರವಾಗಿ ಯೋಗ ಜ್ಞಾನವನ್ನ ಬಳಸಿಕೊಂಡು ನಾವು ನಮ್ಮ ಸ್ವರೂಪದಲ್ಲಿ ಒಂದಾಗಿ ನಮ್ಮ ಜನ್ಮದ ಸ್ವಾರ್ಥಕತೆಯನ್ನ ನಾವು ನೀವೆಲ್ಲರೂ ಮಾಡಿಕೋಣ ಎನ್ನುವಂತ ಒಂದು ಸದಾಶೆಯಿಂದ ನನ್ನ ಎರಡು ಮಾತುಗಳಿಗೆ ತಮ್ಮ ಪಾದಗಳಿಗೆ ಅರ್ಪಿಸಿ ಮಾತಿಗೆ ವಿರಾಮ. ಬನ್ರಿ ಮಂಗಳಾರತಿ ಅನ್ರಿ.